ನೀವು ನನ್ನೇ ನೋಡ್ತಾ ಇದ್ರಿ. ಸೂಕ್ಷ್ಮ ಶರೀರ ಹೇಗೆ ಸೃಷ್ಟಿಯಾಗುತ್ತೆ ಅಂತ ಕೇಳಿದ್ರಿ. ಆಮೇಲೆ ಇವನು ಜನ್ಮಾಂತರವನ್ನು ಪಡ್ಕೋತಾನೆ, ಅಂದರೆ ಸಾಯ್ತಾನೆ, ಹುಟ್ಟುತ್ತಾನೆ. ಇಲ್ಲಿ ಸಾಯ್ತಾನೆ ಹುಟ್ಟುತ್ತಾನೆ ಅಂದರೆ ಅರ್ಥ ಏನು? ಅವನು ಈ ಸ್ಥೂಲ ಶರೀರವನ್ನು ಬಿಡ್ತಾನೆ. ಸ್ಥೂಲ ಶರೀರ ಸತ್ತು ಹೋಗುತ್ತೆ, ಆದರೆ ಸೂಕ್ಷ್ಮ ಶರೀರ ಹೋಗೋದಿಲ್ಲ. ವಾಕು, ಮನಸ್ಸು, ಪ್ರಾಣ. ಇಲ್ಲಿ ವಾಕ್ ಅಂದರೆ ಎಲ್ಲ ಕರ್ಮೇಂದ್ರಿಯಗಳು, ಮನಸ್ಸು ಅಂದರೆ ಜ್ಞಾನೇಂದ್ರಿಯಗಳು ಮತ್ತು ಮನಬುದ್ಧಿ ಚಿತ್ತಾಹಂಕಾರ. ಪ್ರಾಣಗಳು ಅಂದರೆ ಪಂಚಪ್ರಾಣಗಳು. ಅದಲ್ಲ, ಈ ವಾಕ್, ಮನಸ್ಸು, ಪ್ರಾಣಗಳನ್ನ ತಗೊಂಡು ಅವನು ಶರೀರನ ಬಿಟ್ಟುಬಿಡ್ತಾನೆ. ಶರೀರನ ಬಿಟ್ಟಮೇಲೆ ಶರೀರ ಸಾಯುತ್ತೆ. ಗೊತ್ತಿದಾ? ಇವಾಗ ಅವನು ಹೇಗೆ ಹೋಗ್ತಾನೆ ಅಂದರೆ, ಈಗ ಮಾಡಿರ್ತಕ್ಕಂಥ ಕರ್ಮಗಳಿದೆಯಲ್ಲ, ಅವುಗಳದೆಲ್ಲ ರಿಯಾಕ್ಷನ್ ಇರುತ್ತೆ. ನೆನ್ನೆ ಹೇಳಿದಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ತಿಳು ಹೇಳಬೇಕಾಗುತ್ತೆ. ನಾನು ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿ ಅಂತ ಹೇಳಿದ್ನಲ್ಲ, ಅಂದ್ರೇನು? ನಾವು ಮಾಡಿರೋ ಕರ್ಮದ ರಿಯಾಕ್ಷನ್ಸ್, ಪ್ರತಿಕ್ರಿಯೆ, ಅದನ್ನು ತಗೋತಾನೆ ಅಂತ. ಯಾವುದನ್ನು ತಗೋತಾನೆ ಅನ್ನೋದು ಈಶ್ವರನ ಅಧೀನದಲ್ಲಿದೆ. ಹಾಗೆಂದ್ರೆ ನೋಡಿ, ನಮ್ಮ ಸಂಚಿತ ಕರ್ಮ ಅನ್ನೋದೊಂದು ಇದ್ದೇ ಇದೆ. ಸಂಚಿತ ಕರ್ಮ ಅನ್ನೋದೊಂದು ಪರ್ವತ, ಗೊತ್ತಾಯ್ತಾ? ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಕರ್ಮಗಳಿದೆ, ಇದರದ್ದೆಲ್ಲ ರಿಯಾಕ್ಷನ್ಸ್ ಇದೆ. ಇದರಲ್ಲಿ ಇದು ಸಂಚಿತಾನೂ ಸೇರಿ, ಸಂಚಿತದಿಂದಲಾದರೂ ತಗೋಬೋದು, ಈಗ ನಾವು ಮಾಡಿರೋ ಕರ್ಮದಿಂದಾದರೂ ತಗೋಬೋದು. ಯಾವ ಕರ್ಮಗಳನ್ನ ತಗೋಬೇಕು, ಯಾವ ರಿಯಾಕ್ಷನ್ಸ್ ತಗೋಬೇಕು ಅನ್ನೋದನ್ನು ಈಶ್ವರನೇ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ವಾಗ್ವೃತ್ತಿಯನ್ನು ಕೊಡ್ತಾನೆ. ಆಮೇಲೆ ಈ ವಾಗ್ವೃತ್ತಿ ಮನಸ್ಸಿನಲ್ಲಿ ಸೇರಿಕೊಳ್ಳುತ್ತೆ. ಆ ಮನಸ್ಸಿನಲ್ಲೂ ಅಷ್ಟೇ ಏನು ತಗೋಬೇಕು ಅಂತ ಅವನೇ ನಿಶ್ಚಯ ಮಾಡ್ತಾನೆ. ಅದು ಹೋಗಿ ತೇಜಸ್ನಲ್ಲಿ ಸೇರಿಕೊಳ್ಳುತ್ತೆ, ಅದು ಹೋಗಿ ಪ್ರಾಣದಲ್ಲಿ ಸೇರಿಕೊಳ್ಳುತ್ತೆ. ಹಾಗೆಯೇ ಪ್ರಾಣದ ಯಾವ ವೃತ್ತಿಗಳನ್ನು ತಗೋಬೇಕು ಅನ್ನೋದು ಈಶ್ವರ ತೀರ್ಮಾನ ಮಾಡ್ತಾನೆ. ಹೀಗೆ ಇಟ್ಕೊಂಡು ಆಮೇಲೆ ವೃಷಪ್ರೀತೋ ವಾಂಗ್ ಸಂಪದ್ಯತೆ ಪ್ರಾಣೇ ಪ್ರಾಣಸ್ತೇಜಸಿ ತೇಜ ಪರಸ್ಯಾಂ ದೇವತಾಯಾಮ್. ಅದು ದೇಹದಲ್ಲಿರ್ತಕ್ಕಂಥ ಬಿಸಿ ಇದೆಯಲ್ಲ, ಅದರಲ್ಲಿ ಪ್ರವೇಶ ಮಾಡಿಬಿಡುತ್ತೆ. ಅದನ್ನು ಹೊದ್ದುಕೊಂಡು ಹೊರಟೋಗುತ್ತೆ. ಗೊತ್ತಾಯ್ತಾ? ಹೀಗಿರೋದು. ಇವಾಗ ಅಲ್ಲಿಗೆ ಹೋಗಿ ಇವಾಗ ಇವನು ತೊಗೊಂಡು ಹೋಗಿರೋ ಕರ್ಮಗಳಿದೆಯಲ್ಲ, ತೊಗೊಂಡು ಹೋಗಿರೋ ಕರ್ಮಗಳಲ್ಲಿ 2 ಭಾಗ ಇದೆ. ಯಾವುದದು? ಇದು ಇಲ್ಲಿ ಅನುಭವಿಸೋಕ್ಕಾಗೋದಿಲ್ಲ, ಬೇರೆ ಲೋಕಗಳಲ್ಲೇ ಅನುಭವಿಸ್ಬೇಕು ಅನ್ನೋಂಥದ್ದು ಒಂದು. ಅದು ನರಕ ಇರ್ಬೋದು, ಸ್ವರ್ಗ ಇರ್ಬೋದು, ಎರಡೂ ಇರ್ಬೋದು. ಇನ್ನೊಂದು ಇಲ್ಲೇ ಅನುಭವಿಸ್ಬೇಕು ಅಂತಕ್ಕಂಥದ್ದು. ಗೊತ್ತಾಯ್ತಾ? ಈಗ ಇಲ್ಲೇ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತಾನೆ, ಮುಗಿತೆ ಅಲ್ಲಿರೋ ಪ್ರಾರಬ್ಧ, ಅಲ್ಲಿ ಏನಿರ್ತೋ ಕರ್ಮ ಮುಗಿಯುತ್ತೆ. ಮುಗಿದ ಮೇಲೆ ವಾಪಸ್ ಬರ್ತಾನೆ. ವಾಪಸ್ ಬಂದಮೇಲೆ ಇಲ್ಲಿ ಮಳೆ ನೀರಿನ ಮುಖಾಂತರ ಬರ್ತಾನೆ. ಇವಾಗ ಇಲ್ಲಿ ಮಳೆ ನೀರಿನ ಮುಖಾಂತರ ಬರ್ತಾನೆ ಅಂದರೆ ಏನೋ ಕಲ್ಪನೆ ಅಂತಂತ ಸಾಧಾರಣವಾಗಿ ಏನೇನೋ ಇದೆ, ಶಾಸ್ತ್ರ ಏನೋ ಹೇಳಿದೆ ಅನಿಸುತ್ತೆ. ಹಾಗಲ್ಲ. ಇವಾಗ ಈಗಿನ ಭಾಷೆ ಬಗ್ಗೆ ಹೇಳ್ತೀನಿ. DNA ಮಾಲಿಕ್ಯೂಲ್ಸ್ ಅದು ಇದು ಅಂತ ಹೇಳ್ತಾರೆ ಶರೀರದಲ್ಲಿರೋದು. ಇವಾಗ ಸುಮಾರು 20 ವರ್ಷಗಳಾಯಿತು ಅಂತ ಕಾಣಿಸುತ್ತೆ.
ಹಿಂದೆ DNA ಮಾಲಿಕ್ಯೂಲ್ಸ್ನ ಎತ್ತರದಲ್ಲಿರೋ ಮೋಡ್ಗಳನ್ನು ನೋಡಿಬಿಟ್ರು. ಇದೇನಿದು ಈ ಮಾಲಿಕ್ಯೂಲ್ಸು ಇಲ್ಲಿಗೆ ಹೇಗೆ ಬಂತು, ಬರೋಕ್ಕೆ ಸಾಧ್ಯವೇ ಇಲ್ವಲ್ಲ ಅಂತ ಯೋಚನೆ ಮಾಡಿ ಆಮೇಲೆ ಪುನಃ ಕಲ್ಪನೆ ಮಾಡಿದ್ರು. ಏನೋ ಗಾಳಿ ಬೀಸ್ಕೊಂಡು ಈಗ ಬಂದ್ಬಿಟ್ಟಿದೆ ಅಂತಂತ ಅಂದ್ಕೊಂಡ್ರು. ಮುಂಚೆ ಇಲ್ಲೇ ಇರೋದು, ಶರೀರ ಬಿಟ್ಟಿನಲ್ಲೂ ಇರೋಲ್ಲ ಅಂತ ಅವ್ರು ಇದ್ದದ್ದು. ಆಮೇಲೆ ಇವಾಗ 10 ವರ್ಷಗಳ ಕೆಳಗೆ ಗೊತ್ತಾಯಿತು, ಈ RNA DNA ಮಾಲಿಕ್ಯೂಲ್ಸು ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆನೂ ಇದೆ. ಸ್ಪೇಸ್ ಶಿಪ್ಪು ಅದು ಇದು ಹೋಗಿದೆಯಲ್ಲ, ಅದರಲ್ಲಿ ಮೆತ್ತಾಕೊಂಡಿದೆ. ಅದು ನೋಡಿದ್ರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಇಲ್ಲಿಂದ ಸೂಕ್ಷ್ಮಾಂಶ, ಮುಂದಿನ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮಾಂಶವನ್ನು ಒಂದು ಸಣ್ಣ ಕಣ ತಗೊಂಡು ಹೋಗುತ್ತೆ. ತದಂತರ ಪ್ರತಿಪತ್ತು ಬ್ರಹ್ಮ ಸಂಪರ್ಶ ಭಕ್ತ ಪ್ರಶ್ನೆ ರೂಪಣಾಭ್ಯಾಮ್ ಅಂತ ದೊಡ್ಡ ಚರ್ಚೆ ಇದು ಶ್ರುತಿನಲ್ಲಿ. ಒಂದು ಅಂಶವನ್ನು ತಗೊಂಡು ಹೋಗುತ್ತೆ, ಗೊತ್ತಾಯ್ತಾ? ಅದು ತೊಗೊಂಡು ಬಂದು ವಾಪಸ್ ಬಂದು ಅದ್ರ ಮೂಲಕ ಬರ್ತಾನೆ. ಬಂದುಬಿಟ್ಟು ಇಲ್ಲಿ ತಂದೆ ಗರ್ಭದಲ್ಲಿ ಸೇರಿಕೊಳ್ತಾನೆ. ಅಲ್ಲಿಂದ ತಾಯಿ ಗರ್ಭಕ್ಕೆ ಬರ್ತಾನೆ. ನಾನು ಹೇಳಿದ್ನಲ್ಲ, ಇಲ್ಲಿ ಯಾವ ರೀತಿ ಮುಂಚೆ ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿ ಸೇರಿಕೊಳ್ತೋ ಅದಕ್ಕೆ ವಿರುದ್ಧವಾಗಿ ಪ್ರಾಣವೃತ್ತಿ, ಮನೋವೃತ್ತಿ, ವಾಗ್ವೃತ್ತಿ ಬಿಚ್ಚಿಕೊಳ್ಳುತ್ತೆ ಅಲ್ಲಿ, ಗೊತ್ತಾ? ಅಲ್ಲಿಗೆ ಹೋಗಿರ್ತಕ್ಕಂಥವನೇ ವಾಪಸ್ ಬರ್ತಾ ಇದ್ದಾನೆ ಅನ್ನೋ ಸ್ಪಷ್ಟವೇ ಆಗಿದೆ, ಗೊತ್ತಾ? ಇನ್ನೊಂದೇನು ಅಂದರೆ, ಇಲ್ಲಿ ಬಂದವನು ಮನುಷ್ಯನೇ ಆಗ್ತಾನ ಅಂತಂತ ಪ್ರಶ್ನೆ ಬಂತಲ್ಲ, ಸಾಧ್ಯವಿಲ್ಲ. ಯಾಕೆಂದರೆ ನೋಡಿ, ಇವಾಗ ಪ್ರಾಣಿಗಳಾಗೇ ಹುಡ್ತಾ ಇರುತ್ತೆ, ಮನುಷ್ಯರಾಗೆ ಹಾಗೆ ಹುಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಮೋಕ್ಷಕ್ಕೆ ಮಾರ್ಗವೇ ಇರೋದಿಲ್ವಲ್ಲ. ಬರೀ ಮನುಷ್ಯರು ಅವ್ರ ಮಟ್ಟಿಗೆ ಮೋಕ್ಷಕ್ಕೆ ಅಧಿಕಾರವಿದೆ, ಬೇರೆ ಜೀವನಗಳಿಗೆ ಅಧಿಕಾರವೇ ಇಲ್ಲ ಅಂತ ಆಗ್ಬಿಡಲ್ವೇ? ಆದರೆ ಎಲ್ರಿಗೂ ಅಧಿಕಾರವಿದೆ. ತಮ್ಮ ಕರ್ಮವನ್ನು ಮುಗಿಸಿ ಅವರು ಆ ಪ್ರಾಣಿಗಳ ಜೀವನ ಅಂತಂದರೆ ಹೇಗೆ ಗೊತ್ತೇನೋ, ಒಂದು ಪ್ರಾಣಿ ಜೀವನ ಏನಾದರೂ ಬಂದುಬಿಟ್ರೆ ಅಲ್ಲಿ ಹೊಸ ಕರ್ಮ ಗಂಟು ಹಾಕ್ಕೊಳ್ಳೋದಿಲ್ಲ. ಅಂದರೆ ಅಲ್ಲಿ ಪುಣ್ಯ ಪಾಪಗಳಿಲ್ಲ. ಅಲ್ಲಿ ಇವಾಗ ಒಂದು ಹುಲಿ ಗೋವನ್ನು ಕೊಂದರೆ ಅದಕ್ಕೆ ಪಾಪ ಇಲ್ಲ, ಗೊತ್ತಾಯ್ತಲ್ಲ ನಿಮಗೆ? ಅಲ್ಲಿ ಹಾಗೇನೆ ಕಪಿ ಅನ್ನೋದು ಬರೀ ಕಡಲೆಕಾಯಿ ತಿನ್ಕೊಂಡಿದ್ರೆ ಅದಕ್ಕೆ ಏಕಾದಶಿ ಫಲ ಬಂತು ಅಂತಲೂ ಏನಿಲ್ಲ, ಎರಡೂ ಇಲ್ಲ, ಗೊತ್ತಾಯ್ತಾ? ಪುಣ್ಯ ಪಾಪ ಎರಡೂ ಇಲ್ಲ. ಅದೇನಿದ್ರು ಜೈಲಿದ್ದ ಹಾಗೆ, ಪ್ರಾರಬ್ಧವನ್ನು ಅನುಭವಿಸೋದು ಬಿಟ್ಟರೆ ಅಲ್ಲಿ ಇನ್ನೇನೂ ಇಲ್ಲ. ಅಮ್ಮ ಖಂಡಿತವಾಗ ಅಲ್ವೇ, ವಿಚಾರ ಮಾಡಬೇಕಲ್ವೇ? ಅದಕ್ಕೋಸ್ಕರನೇ ಅಲ್ವೇ ಇಟ್ಟಿರೋದು. ಆದ್ದರಿಂದ ಆ ಕರ್ಮ ಮುಗಿಸಿ ಅವನು ಪುನಃ ಮನುಷ್ಯ ಶರೀರಕ್ಕೆ ಬರ್ತಾನೆ, ಗೊತ್ತಾಯ್ತಲ್ವ? ಇವಾಗ ಈ ಪುನಃ ಶರೀರಕ್ಕೆ ಬಂದಮೇಲೆ ಇಲ್ಲಿ ಆ ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿಗಳನ್ನ ಅನುಸರಿಸಿ ಶರೀರ ಉಂಟಾಗುತ್ತೆ. ಇವಾಗ ನೋಡಿ, ವಾಗ್ವೃತ್ತಿ ಅಂದರೆ ಒಬ್ಬ ಮೂಕ ಆಗಿರ್ಬೋದು, ಅಥವಾ ತೊದಲು ಮಾತಾಡ್ಬೋದು, ಅಥವಾ ಸಾಮಾನ್ಯವಾಗಿ ಮಾತಾಡ್ಬೋದು, ಬಹಳ ಉತ್ತಮವಾಗಿ ಮಾತಾಡ್ಬೋದು, ಅಥವಾ ಮೌನಿಯಾಗೂ ಇರ್ಬೋದು ಮಾತಾಡದೆ. ಹಾಗೆಯೇ ಮನೋವೃತ್ತಿ ಅಂದರೆ ಹುಚ್ಚ ಆಗಿರ್ಬೋದು, ಏನೋ ಪೆದ್ದು ಮೂರ್ಖ ಗೊತ್ತಾಗಲ್ಲ ಅಂತ ಇರ್ಬೋದು, ಸಾಮಾನ್ಯ ಇರ್ಬೋದು, ಬಹಳ ಬುದ್ಧಿವಂತ ಇರ್ಬೋದು, ಯೋಗಿ ಇರ್ಬೋದು. ಪ್ರಾಣವೃತ್ತಿ ಅಂದ್ರೇನು ಅಂದರೆ ಆರೋಗ್ಯ ಬಹಳ ಚೆನ್ನಾಗಿರ್ಬೋದು, ಕಾಯಿಲೆ ಇರ್ಬೋದು, ಸ್ತೋಮ ಇರ್ಬೋದು, ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ನಪುಂಸಕನಾಗಿರ್ಬೋದು. ಶಾಸ್ತ್ರದಲ್ಲಿ ಏನೇನು ಕರ್ಮ ಮಾಡಿದ್ರೆ ಏನೇನು ಪಾಪಕ್ಕೆ ಆಗದ ಥರ ಜನ್ಮ ಬರುತ್ತೆ ಅಂತಲೂ ಹೇಳಿದೆ, ಗೊತ್ತಲ್ವಾ? ಅಲ್ಲಿ ಬ್ರಾಹ್ಮಣನು
ಸುರಾಪಾನ ಮಾಡಿದ್ರೆ ಅವನಿಗೆ ಹಂದಿ ಜನ್ಮ ಇದೆ ಅಂತ ಹೇಳಿದೆ. ಗೊತ್ತಾಯ್ತಾ? ಹಾಗೆಯೇ ಯಾರು ಪ್ರಾಣಿಗಳು ಸಂಸರ್ಗವನ್ನು ಮಾಡ್ತಾರೋ ಅವರು ನಪುಂಸಕರಾಗಿ ಹುಟ್ಟುತ್ತಾರೆ ಅಂತಿದೆ. ಗೊತ್ತಾಗ್ತಾ ಇದೆಯಾ? ನೀವು ಶಾಸ್ತ್ರ ಅನ್ನೋದು ಇವಾಗ ಇದಕ್ಕೇನು ಪ್ರಮಾಣ ಅಂದರೆ ಶಾಸ್ತ್ರವೇ ಪ್ರಮಾಣ. ನೀವು ಇದನ್ನು ಮಿಂಗಿಡಿಸ್ಕೊಂಡು ಹೋಗೋದಕ್ಕೆ ನಮ್ಮ ಕೈಲಿ ಆಗಲ್ಲ. ಯಾಕೆಂದರೆ ಪ್ರತ್ಯಕ್ಷ ವಿಷಯಗಳಲ್ಲ ಇದು. ಆದರೆ ಶಾಸ್ತ್ರ ಇಷ್ಟೆಲ್ಲ ಸರಿಯಾಗಿ ಲಾಜಿಕಲಾಗಿ ಮಾತಾಡ್ತಾ ಇರುವಾಗ ಅದು ಮಟ್ಟಿಗೆ ತಪ್ಪು ಹೇಳುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದನ್ನೆಲ್ಲ ಯೋಗದ ದೃಷ್ಟಿಯಿಂದ ಅವ್ರು ಕಂಡುಹಿಡ್ಕೊಳ್ತಾರೆ. ಗೊತ್ತಾಯ್ತಲ್ವಾ? ಹಾಂ, ಪ್ರಾಣಿಗಳಿಂದಲೇ ಪ್ರಾಣಿ ಹುಟ್ಟುತ್ತೆ, ಪ್ರಾಣಿಗಳಿಂದ ಮನುಷ್ಯ ಹುಟ್ಟಲ್ಲ. ಅಲ್ಲಿವರೆಗೆ ಕ್ಲಾರಿಫಿಕೇಶನ್ ಇದೆ. ಪ್ರಾಣಿಗಳಿಂದ ಪ್ರಾಣಿಗಳೇ ಯಾಕೆ ಹುಟ್ಟುತ್ತೆ ಅಂತ ನಾವು ವಿಚಾರ ಮಾಡಬೇಕು. ಆಮೇಲೆ ಅದು ಇನ್ನೊಂದು ಸ್ಟೆಪ್ ಬ್ಯಾಕ್ವರ್ಡ್ ಹೋಗಿದೆ. ಇಲ್ಲಿ ಇನ್ನೂ ಬ್ಯಾಕ್ವರ್ಡ್ ಅಂದರೆ ಹೇಳ್ತೀನಿ. ಅವರ ಪ್ರಶ್ನೆ ಏನಂದರೆ ಪ್ರಾಣಿಗಳಂದರೆ ಪ್ರಾಣಿ ಹುಟ್ಟುತ್ತೆ ಅಂತ. ಅದು ನಿಜವೇ, ಎಲ್ಲ ಚೆನ್ನಾಗಿ ಗೊತ್ತಿರೋದು, ಇದೊಂದು ದೊಡ್ಡ ವಿಷಯ ಅಲ್ಲ. ಆದರೆ ಈ ಪ್ರಾಣಿ ಅಂತಂದ ಕೂಡಲೇ ನೀವು ಶರೀರ ಮನ್ನಿಸ್ಕೊಳ್ತಾನೆ ಮಾತಾಡ್ತಾ ಇದ್ದೀವಿ. ಈ ಶರೀರ ಬಿಟ್ಟ ಮೇಲೆ ಯಾವುದು ಪ್ರಾಣಿ? ಬರೀ ಸೂಕ್ಷ್ಮ ಶರೀರ ತಾನೆ. ಅದ್ರಲ್ಲಿ ಪ್ರಾಣಿ ಅದು ಇದು ಅಂತಿಲ್ಲ. ಅಲ್ಲಿ ಪ್ರಾಣಿ ಶರೀರದಿಂದ ಪ್ರಾಣಿ ಶರೀರ ಬರುತ್ತೆ ಅಂತ ಅರ್ಥ. ಪ್ರಾಣಿ ಶರೀರದಿಂದ ಮನುಷ್ಯ ಶರೀರ ಬರೋದಿಲ್ಲ. ಗೊತ್ತಾಯ್ತಲ್ವೇ? ಸೂಕ್ಷ್ಮ ಶರೀರದಲ್ಲಿ ವ್ಯತ್ಯಾಸವಿಲ್ಲ. ಅಲ್ಲಿರೋ ಸೂಕ್ಷ್ಮ ಶರೀರವೇ ಇಲ್ಲೂ. ಅದು ನೋಡಿ, ಬಹಳ ಕೆಟ್ಟ ಪಾಪಗಳೆಲ್ಲ ಮಾಡಿದರೆ ಏನಾಗುತ್ತೆ? ಎಂಥ ಪ್ರಾಣಿಗಳು ಅಂದರೆ ವಾಕ್ ಪೂರ್ತಿ ಇಲ್ಲವೇ ಇಲ್ಲ, ವಾಕ್ಯೇ ಇರೋದಿಲ್ಲ ಕೆಲವು ಪ್ರಾಣಿಗಳಿಗೆ. ಇನ್ನು ಕೆಲವು ಪ್ರಾಣಿಗಳಿಗೆ ವಾಕು ಇರೋಲ್ಲ, ಮನಸ್ಸು ಇರೋಲ್ಲ, ಬರೀ ಪ್ರಾಣ ಇರುತ್ತೆ. ಉದಾಹರಣೆ ಗಿಡಗಳು ಬರೀ ಪ್ರಾಣ ಒಂದೇ ಇಟ್ಕೊಂಡಿದೆ. ಯಾಕೆಂದರೆ ಅದು ಅಷ್ಟೇ, ನೀನು ಮಾಡಿರೋ ಕರ್ಮಕ್ಕಿದೆ ಫಲ ಅಂತ ಇರುತ್ತೆ. ಅಂದರೆ ವೃತ್ತಿನೇ ಇಲ್ಲ ಅಂತಲ್ಲ, ವೃತ್ತಿ ಇದೆ, ಅದು ಕೆಲಸ ಮಾಡೋ ಹಾಗಿಲ್ಲ. ಅದ್ರ ವೃತ್ತಿ ಹೇಗಿದೆ? ಕೆಲಸ ಮಾಡೋದಿಲ್ಲ. ಆದ್ದರಿಂದ ಪ್ರಾಣಿ ಶರೀರದಿಂದ ಪ್ರಾಣಿ ಶರೀರ ಬರುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಆದರೆ ಇದು ಸ್ಥೂಲ ಶರೀರಕ್ಕಾಯ್ತು. ಸೂಕ್ಷ್ಮ ಶರೀರದಲ್ಲಿ ನಿಜವಾಗ್ಲೂ ವ್ಯತ್ಯಾಸ ಇಲ್ಲ. ಸೂಕ್ಷ್ಮ ಶರೀರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮನುಷ್ಯ, ಪ್ರಾಣಿ, ಕತ್ತೆ, ಕುದುರೆ ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಗೊತ್ತಾಯ್ತಲ್ವ? ಅದರಲ್ಲಿ ಕರ್ಮ ಇರೋದು. ಗೊತ್ತಾಯ್ತಾ? ಆದ್ದರಿಂದ ಹೀಗೆ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಇನ್ನೆಲ್ಲ ಯಾಕೆ ಹೇಳ್ತೆ ಶಾಸ್ತ್ರ ಅಂದರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಯಸಂಸಾರೇ ಬಹುದುಸ್ತಾರೆ ಕೃಪಯಾಪಾರೆ ಪಾಯಿ ಮರರೆ. ಸ್ವಲ್ಪ ಯೋಚನೆ ಮಾಡಿ, ಇದೇನಪ್ಪ ನಾನು ಮಾಡ್ತಾ ಇರೋದು, ದಯವಿಟ್ಟು ನಾನು ಬೇಗ ಪಾರು ಮಾಡಪ್ಪ, ನಾನು ಭಾಳ ದುರ್ಬಲ, ಕಾಮಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಏನೋ ಅಹಂಕಾರ, ಏನೋ ಗರ್ವ, ಏನೋ ಇರ್ತಲ್ಲಪ್ಪ ದೋಷಗಳು, ಎಲ್ಲದರಿಂದ ಮುಕ್ತ ಮಾಡಪ್ಪ ನನ್ನನ್ನು, ನಾನು ತೇರ್ಗಡಿಯಾಗಬೇಕು ಅನ್ನೋ ಥರ ಸಂಪೂರ್ಣವಾಗಿ ವಿನಯದಿಂದ ಕೊಟ್ಟಿರ್ತಕ್ಕಂಥ ಶರಣಾಗತಿ ಇರಬೇಕು ಪರಮಾತ್ಮ ಬಗ್ಗೆ. ಸಂಪೂರ್ಣ ಶರಣಾಗತಿ. ನಾವು ಏನೇನೂ ಇಲ್ಲ ಆ ಭಗವಂತನ ಮುಂದೆ. ಗೊತ್ತಾಯ್ತಲ್ವ? ಆ ರೀತಿ ಇದ್ದರೆ ಭಗವಂತನು ನಮಗೆ ಕ್ರಮೇಣ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಗೊತ್ತಾಯ್ತಲ್ವ? ಈಗ ಇಲ್ಲಿ ನೋಡಿ, ಇನ್ನೂ ಬೇಕಾದ ಬ್ರಹ್ಮಾಸ್ಮಿ ಅಂತ ಹೇಳೋದಕ್ಕೂ ಅನುಸಂಧಾನ ಮಾಡೋದಕ್ಕೂ ಶರಣಾಗತಿ ಆಗೋದಕ್ಕೂ ಎರಡು ಆಪೋಸಿಟ್ ಇರ್ತದೆ. ಹೇಗೆ ಅದನ್ನು ಸಮನ್ವಯ ಮಾಡೋದು? ಹಾಗೆ ಅಲ್ಲ, ಸಮನ್ವಯ ಅಂದರೆ ನಾನು ಇದನ್ನು ಮಾಡಿದ್ರೇ ಅದಕ್ಕೆ ಹೋಗೋದು. ಯಾಕೆಂದರೆ ಅಲ್ಲಿಗೆ ಹೋಗಬೇಕಾದ್ರೆ ಬುದ್ಧಿ ತಾನೆ, ಬುದ್ಧಿಯಿಂದ ನಾವು ಅದನ್ನು ಗ್ರಹಿಸಬೇಕಾಗುತ್ತೆ. ಅದು ತುಂಬ ಬುದ್ಧಿ ಸೂಕ್ಷ್ಮವಾಗಿರಬೇಕು ಅಂತಾನೆ. ಆ ಬುದ್ಧಿ ಸೂಕ್ಷ್ಮ. ನಾನು ಏನೇನೋ ಕರ್ಮಗಳೆಲ್ಲ ಮಾಡ್ತಾಯಿದ್ರೆ ಆಗಲ್ಲ. ಅದು ಕರ್ಮಗಳು ಮಾಡ್ತಾ ಇರಬೇಕು, ಅದನ್ನು ನಿಷ್ಕಾಮವಾಗಿ ಮಾಡಬೇಕು. ಆಮೇಲೆ ಆ ಕರ್ಮವನ್ನು ಬಿಟ್ಬಿಟ್ಟು ಧ್ಯಾನಗಳು ಮಾಡಬೇಕು, ಅದನ್ನೂ ಬಿಟ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗಬೇಕು. ಇಷ್ಟಿದೆ ಅಲ್ಲಿ. ಆದ್ದರಿಂದ ಶಂಕರೋತ್ಪಾದರು ಭಾಷ್ಯಕಾರ ಹೇಳ್ತಾರೆ ಏನಪ್ಪ ಅಂದರೆ,
ಯಥಾ ಕರ್ಮಿಣಾಂ ಕರ್ಮಫಲಂ ಮದಧೀನಂ ಜ್ಞಾನಿನಾಂ ಫಲವೇ ಮದಧೀನಂ. ಅಂದರೆ ಕರ್ಮಫಲ ಕೊಡ್ತಕ್ಕಂಥ ಅವನು ಯಾವ ಭಗವಂತನೋ ಅವನೇ ಜ್ಞಾನಫಲ ಕೊಡೋದು ಕೂಡ. ಇದರಲ್ಲಿ ಮುಲಾಜೇ ಇಲ್ಲ. ಮುಲಾಜಿಲ್ಲ ಅಂದರೆ ಸ್ವಲ್ಪನೂ ಇಲ್ಲ. ಅದು ಪೂರ್ತಿ ಎಷ್ಟಾಗಬೇಕೋ ಅಷ್ಟು ಆದ ಹೊರತು ಆಗೋದಕ್ಕೆ ಸಹಾಯ ಮಾಡ್ತಾನೆ ಭಗವಂತ. ಏನು ಮಾಡ್ತಾನೆ? ಆಗೋದಕ್ಕೆ ಸಹಾಯ ಮಾಡ್ತಾನೆ. ಗೊತ್ತಾಯ್ತಾ? ಆದ್ದರಿಂದ ಎರಡೂ ಇದೆ. ಈಗ ಇನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳೋಂಥ ಬೇಕಾದಷ್ಟಿದೆ ನೋಡಿ. ಉದಾಹರಣೆಗೆ ಶ್ರಾದ್ದಗಳನ್ನೆಲ್ಲ ಮಾಡ್ತಾರೆ. ಶ್ರಾದ್ದಗಳನ್ನೆಲ್ಲ ಅನೇಕರು ಏನು ನಾಸ್ತಿಕರದ್ರಲ್ಲೂ ಅಲ್ಲಿ ಪಿಂಡ ಇಟ್ಬಿಡ್ತೀನಿ ರೀ, ಇಲ್ಲಿಡ್ತೀನಿ ರೀ, ನಮ್ಮಪ್ಪ ಇನ್ನೂ ಬದುಕೇ ಇದ್ದಾನೆ, ಮಾಡಿ ಮೇಲಿದ್ದಾನೆ, ಎಲ್ಲಿ ಇದು ಹೋಗಲಿ ಅಲ್ಲಿಗೆ ನೋಡೋಣ. ಹೀಗಿರುವಾಗ ಇಲ್ಲಿ ಪಿಂಡ ಇಟ್ಬಿಟ್ರೆ ಪಿತೃಗಳಿಗೆ ಹೋಗ್ಬಿಡ್ತದೆ. ಈ ಥರ ಎಲ್ಲ ಹಾಸ್ಯಗಳು ಮಾಡ್ತಾರೆ. ಗೊತ್ತಾಯ್ತಾ? ಇದು ನಾಸ್ತಿಕರ ಅಲ್ಪ ಬುದ್ಧಿ ತೋರಿಸುತ್ತೆ. ಗೊತ್ತಾಯ್ತಾ? ನಿಜವಾಗಲೂ ಶಾಸ್ತ್ರ ಎಷ್ಟು ಸೂಕ್ಷ್ಮವಾಗಿದೆ ಅಂತ ನೋಡಿ. ಇವಾಗ ಇವನು ಸೂಕ್ಷ್ಮ ಶರೀರದ ಮೇಲೆ ಬಿಸಿಯನ್ನು ಹೊದ್ಕೊಳ್ತಾನೆ ಇವನು ಹೋಗಿರೋದು ತೇಜಸ್ಸು. ಗೊತ್ತಾಯ್ತಾ? ಶಾಸ್ತ್ರದ ಸ್ಪಷ್ಟವಾಗಿದೆ. ಇಲ್ಲಿ ಶ್ರಾದ್ದಾದಿಗಳು ಮಾಡಿದ್ರೆ ಅದು ಹೋಗೋದು ಊಷ್ಮ ಭಾಗ ಹಿ ಪಿತರಃ ಅಂತ. ಅವ್ರಿಗೆ ಹೋಗೋದು ನಾವು ಮಾಡಿರೋ ಅನ್ನವೇ ಹೋಗುತ್ತೆ ಅಂತಲ್ಲ, ಇದರಲ್ಲಿರ್ತಕ್ಕಂಥ ಬಿಸಿ ಭಾಗ ಹೋಗುತ್ತೆ. ಯಾಕೆಂದರೆ ಈ ಬಿಸಿಯಿಂದಲೇ ಅವ್ರ ಶರೀರ ತಯಾರಾಗಿರೋದು. ಅವ್ರ ಶರೀರ ಆ ಆಕಾರದಲ್ಲಿದೆ, ಹೀಗೆ ಸ್ಥೂಲವಾಗಿರೋದಲ್ಲ ಅದು. ಗೊತ್ತಾಯ್ತಾ? ಇಲ್ಲಿವರೆಗಿದೆ. ಆದ್ದರಿಂದ ಶಾಸ್ತ್ರಕ್ಕೆ ನಾವು ತುಂಬ ಹೆಚ್ಚಿನ ಗೌರವ ಕೊಡಬೇಕು, ತುಂಬ ಹೆಚ್ಚಿನ ಗೌರವ ಕೊಡಬೇಕು. ನಿಜವಾಗ್ಲೂ ಶಾಸ್ತ್ರ ನೋಡಿ ಭಯ ಆಗಬೇಕು. ಏನಪ್ಪ ಇದು ಇಷ್ಟೊಂದು ಹೇಳ್ತಾ ಇದೆ, ನಮ್ಗೆ ಏನೂ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಸುಮ್ಮನೆ ಬಾಯಿ ಮುಚ್ಕೊಳ್ಳೋದು, ಹೇಳಿದಾಗ ಕೇಳಬೇಕು ಅನ್ನೋದು ಬರಬೇಕು. ಗೊತ್ತಾಯ್ತಲ್ವ? ಅದರಿಂದ ಇಲ್ಲಿ ಹೀಗೆ ಅವನು ಸುತ್ತಾನೇ ಇರ್ತಾನೆ. ಅದಕ್ಕೋಸ್ಕರ ಅದನ್ನಿಟ್ಕೊಂಡು ಸರಿ, ಇವಾಗ ಎಲ್ಲಿ ಸೇರ್ಕೋತಾನೆ? ಸಸಂಪದ್ಯಾಮೆ ಅಂತಂದರೆ ಪರಸ್ಯಾಂ ದೇವತಾಯಾಮ್. ಆವಾಗ ಸತ್ಕೂಡಲೇದೇ ಅವನು ಪುನಃ ಸುಷುಪ್ತಿಗೆ ಹೋದಾಗೆ ಮರಣಕ್ಕೆ ಹೋಗ್ತಾನೆ. ಗೊತ್ತಾಯ್ತಾ? ಆಮೇಲೆ ಅಲ್ಲಿಂದ ಪ್ರಯಾಣಗಳಿದ್ದೇ ಇದೆ. ಗೊತ್ತಾಯ್ತಾ? ಇವಾಗ ಅಲ್ಲಿ ಹೋಗಿ ಸೇರಿಕೊಂಡ ಅಂದರೆ ಹೇಗೆ ಅಲ್ಲಿ ಸೇರ್ಕೊಂಡ್ಬಿಟ್ಟ? ನಾವು ಅಲ್ಲೇ ಸೇರ್ಕೊಂಡಿದ್ದೀವಿ ಅನ್ನೋದಕ್ಕೆ ನಮಗೇನು ಗ್ಯಾರಂಟಿ ಅಂತ ಪ್ರಶ್ನೆ ಕೇಳ್ತಾರೆ. ನನಗೇನು ಗೊತ್ತಾಗ್ತಲೇ ಇಲ್ವಲ್ಲ, ನನಗೆ ಯಾಕೇನು ಅರ್ಥ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಮುಂದೆ ಹೇಳುತ್ತೆ, ಯಥಾ ಸೌಮ್ಯ ಮಧುಮಧುಕೃತೋ ಅನುತಿಷ್ಠಂತಿ ನಾನಾತ್ಯಾಯಾನಾಂ ವೃಕ್ಷಾಣಾಂ ರಸಾನ್ ಸಮಹಾರಮೇಕತಾಂ ರಸಂಗ ಸಗಮಯತಿ ತೇ ಯಥಾ ತತ್ ನವ್ಯೇಕಂ ಲಭಂತೆ ಅಮುಷ್ಯಾಮಹಂ ವೃಕ್ಷಸ್ಯ ರಸೋ ಅಸ್ಮಿ ಇತ್ಯಾದಿ. ಇವಾಗ ಜೇನು ಹುಳ ಏನು ಮಾಡುತ್ತೆ? ಎಲ್ಲ ಹೂಗಳಿಂದ ರಸ ತೊಗೊಂಡು ಹೋಗುತ್ತೆ, ಬೆರಿಕೆ ಮಾಡುತ್ತೆ. ಅಲ್ಲಿ ಆಗಿರ್ತಲ್ಲ, ಎಲ್ಲ ಹೂಗಳಿಂದ ತೊಗೊಂಡೋದ್ರೆ ಜೇನುತುಪ್ಪದಲ್ಲಿ ನಾನು ಈ ಹೂವಿನ ರಸ ಆ ಹೂವಿನ ರಸ ಅಂತಿಲ್ಲ. ಅದಕ್ಕೆ ಎಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಇದೇನೋ ತಿರುತ್ಕರಣ ಇದು ಹೇಳ್ತಾರಲ್ಲ, ಆ ಥರ ಎಲ್ಲ ಆಗ್ಬಿಟ್ಟು ಏನಾಗುತ್ತೋ ಅಂತೂ ಏಕತ್ವ ಬಂದ್ಬಿಡುತ್ತೆ. ಅಂದರೆ ತಮ್ಮ ವೈಯಕ್ತಿಕ ಇದನ್ನು ಮರೆತು ಬಿಡ್ತಾರೆ. ಅಂದರೆ ಅಲ್ಲಿ ನಷ್ಟವಾಗಿ ಹೋಗುತ್ತೆ. ಅಲ್ಲಿ ನಿಜವಾಗ್ಲೂ ಆಗಿರೋದೇನೋ ನಮಗೆ ಅಂದರೆ ನಮ್ಮ ವೈಯಕ್ತಿಕ ಅಹಂ ಇದೆಯಲ್ಲ, ವೈಯಕ್ತಿಕ ಅಹಂ ಅಂದ್ರೇನು? ನಾನು ಇಂಥವನು ಶರೀರ ಅದು ಇದು ಇಟ್ಕೊಂಡು ಒಂದು ವೈಯಕ್ತಿಕ ಇದೆಯಲ್ಲ, ಅದು ನಾನು ಈಶ್ವರನಲ್ಲಿ ಸೇರಿದ ಕೂಡಲೇ ಅಲ್ಲಿ ಇರೋದಿಲ್ಲ. ಸುಷುಪ್ತಿಯಲ್ಲೂ ಈಶ್ವರನಲ್ಲಿ ತಾನೇ ನಾನು ಸೇರ್ಕೊಳ್ತೀನಿ, ಅಲ್ಲಿ ಇರೋದಿಲ್ಲ. ಯಾಕೆ ಅಂತ ನೋಡಿ, ಏನು ಜ್ಞಾಪಕ ಇರುತ್ತೋ ಇಲ್ವೋ ನನಗೇನು ಗೊತ್ತಿಲ್ಲ. ನೀವು ಸುಮ್ಮನೆ ಕೇಳ್ಕೊಂಡು ಹೋಗ್ತೀರಾ, ಯಾರು ಪುನಃ ಅಧ್ಯಯನ ಮಾಡ್ತಿರೋ ನನಗೇನು ಗೊತ್ತಿಲ್ಲ. ಗೊತ್ತಾಯ್ತಾ? ಸುಮ್ಮನೆ ಕೇಳಿದ ಸಂಸ್ಕಾರ ಅದು ಇರಲಿ, ಮರಿದೆ.
ಇವಾಗ ಇವನಿಲ್ಲಿ ಹೋಗ್ತಾನಲ್ಲ ಅಲ್ಲಿ ಯಾತಕ್ಕೆ ಬಿಟ್ಟೋಯ್ತು ಅಂದರೆ ಅಲ್ಲಿ ಈಶ್ವರನ ಲಕ್ಷಣ ಏನು ಗೊತ್ತಾ? ಈಶ್ವರನಿಗೂ ಒಂದು ಅಹಂಕಾರ ಇದೆ, ನನಗೂ ಒಂದು ಅಹಂಕಾರ ಇದೆ. ನನ್ನ ಅಹಂಕಾರದಲ್ಲಿ ನಾನು ಈ ಥರದವನು, ನಾನು ಆ ಥರದವನು ಅಂತ ಎಲ್ಲ ವಿಶೇಷಣಗಳಿದೆ. ಈಶ್ವರನ ಅಹಂಕಾರದಲ್ಲಿ ಈ ವಿಶೇಷಣಗಳಿಲ್ಲ. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರ ಅದನ್ನು, ಆ ಅಹಂಕಾರವನ್ನು ಅಹಂ ಪ್ರತ್ಯಯ ಲಕ್ಷಣ ಅಂತ ಕರೀತಾರೆ. ಶಾಸ್ತ್ರ ಏನು ಕರೀತಾರೆ? ಭಾಷ್ಯಕಾರರು ಅಹಂ ಪ್ರತ್ಯಯ ಲಕ್ಷಣ ಅಂದರೆ ನಿರ್ವಿಶೇಷವಾಗಿರ್ತಕ್ಕಂಥ ಅಹಂಕಾರ ಇದೆ. ಗೊತ್ತಾಯ್ತಾ? ಇಲ್ಲಿ ಆ ಈಶ್ವರನೇ ಕಾರಣ, ಅಲ್ಲಿಂದ ತಾನೇ ನಾವು ಹುಟ್ಟಿರೋದು. ಈಶ್ವರನ ಅಹಂಕಾರದಿಂದ ತಾನೇ ನಾನು ಹುಟ್ಟಿರೋದಿಲ್ಲಿ. ಅದನ್ನೇನಾಗುತ್ತೆ ಅಂದರೆ ಅದು ಕಾರಣವಾದ್ದರಿಂದ ಕಾರ್ಯ ಅದಕ್ಕೆ ಹೋದರೆ ಅಲ್ಲಿ ಲಯವಾಗುತ್ತೆ. ಅದು ಪ್ರಜ್ಞಪ್ತಿ ಮಾತ್ರ ಅನ್ನೋದೇ, ಅದೇ ಇದು ಕೂಡ ಅಹಂ ಪ್ರತ್ಯಯ ಲಕ್ಷಣ. ಇಲ್ಲಿ ಅಹಂ ಪ್ರತ್ಯಯ ಲಕ್ಷಣ ಅನ್ನುವಾಗ ಇಲ್ಲಿ ಅಹಂಕಾರ ಅಂತ ಇದೆಯಲ್ಲ, ಅಹಂಕಾರ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಅದಕ್ಕೋಸ್ಕರ ಅಹಂ ಪ್ರತ್ಯಯ ಲಕ್ಷಣ ಅಂತ ಹೇಳಿದೆ. ಅದ್ಯಾವುದು ಅಂದರೆ ತನ್ಮಾತ್ರೆಗಳಿಗೆ ಕಾರಣವಾದ್ದು. ಗೊತ್ತಾಯ್ತಲ್ಲ? ಆದ್ರೇನು ಅಂತಂದರೆ ಅಲ್ಲಿ ಹಮ್ಮಿದರೆ ಇಲ್ಲೆಲ್ಲ ಲೀನವಾಗಿಬಿಡುತ್ತೆ. ಆದರೆ ಹೇಗೆ ಲೀನವಾಗುತ್ತೆ ಅಂದರೆ, ಸಂಸ್ಕಾರದಲ್ಲಿ ಏಕತ್ವವನ್ನು ಬಿಟ್ಟು ಏಕತ್ವ ನಾನಾತ್ವವನ್ನು ಉಳಿಸ್ಕೊಂಡಿರುತ್ತೆ. ಅದು ಗೊತ್ತಾಗಿಲ್ವ? ಅಂದರೆ ಇನ್ನೂ ಸ್ಪಷ್ಟವಾಗಿ ತಿಳ್ಕೋಬೋದು. ಇವಾಗ ಬುದ್ಧಿ ಅನ್ನೋದು ಕೆಲಸ ಮಾಡದೆ ನಿಂತು ಹೋಗಿದೆ, ಪ್ರಾಣದಲ್ಲಿ ಸೇರಿಕೊಂಡಿದೆ. ಕೆಲಸ ಮಾಡದೆ ನಿಂತಿದೆಯವಿನ ಅದರ ಒಳಗಡೆ ಇರ್ತಕ್ಕಂಥದ್ದು ಏನೇನೋ ಭೇದ ನಾನಾತ್ವ ಇದೆಯಲ್ಲ, ಅದನ್ನು ಬಿಟ್ಟಿರೋಲ್ಲ, ಫ್ರೀಸ್ ಆಗಿರುತ್ತೆ. ಅದಕ್ಕೇನೆ ಸುಷುಪ್ತಿಯಲ್ಲಿರ್ತಕ್ಕಂಥ ಇವನಿಗೇನು ಹೇಳ್ತಾರೆ? ಪ್ರಜ್ಞಾನಘನ ಅಂತಾರೆ. ಪ್ರಜ್ಞಾನಘನ ಅಂದ್ರೇನು ಅಂದರೆ ಅವು ನಾನಾತ್ವವನ್ನು ಬಿಟ್ಟಿಲ್ಲ, ಯಾವ ಸಂಸ್ಕಾರವನ್ನು ಬಿಟ್ಟಿಲ್ಲ, ಆದರೆ ಕೆಲಸ ಮಾಡಿದ್ರೆ ಫ್ರೀಸ್ ಆಗಿಬಿಟ್ಟಿದೆ, ಹಾಗೆ ಕೂತ್ಕೊಂಡಿದೆ. ಹಾಗೇನೆ ಅವನ ಪ್ರಪಂಚ ಯಾವುದಿದೆಯೋ ಆ ಪ್ರಪಂಚವು ಏಕೀಭೂತವಾಗಿದೆ. ಏಕೀಭೂತವಾಗಿದೆ ಅಂದರೆ ನಾನಾತ್ವ ಇದೆ ಅದರಲ್ಲಿ. ಆದರೆ ಕತ್ಲಲ್ಲಿ ಸಿಕ್ಕಾಕೊಂಡಿರೋ ಜಗತ್ತಿನಂತೆ ನಾನಾತ್ವ ಗೊತ್ತಾಗೋದಿಲ್ಲ ಅಂತ ಇದೆ. ಗೊತ್ತಾಯ್ತಾ? ಪ್ರಜ್ಞಾನ ಘನತ್ವದಿಂದ ಪ್ರಾಜ್ಞನಲ್ಲಿ ಒಂದಾಗಿರ್ತಾನೆ. ಪ್ರಜ್ಞಾನ ಘನತ್ವವನ್ನು ಬಿಟ್ಟರೆ ಆ ಪ್ರಾಜ್ಞನೆ ಪರಮೇಶ್ವರನು. ಹೌದು, ಪ್ರಜ್ಞಾನತ್ವವನ್ನು ಬಿಟ್ಟರೆ ಅಷ್ಟೇ. ಯಾಕೆಂದರೆ ನಾನಾತ್ವ ಬುದ್ಧಿ ಅಲ್ಲೇ ತಾನೇ ಇರೋದು. ನಾನಾತ್ವ ಬುದ್ಧಿ ಎಲ್ಲಿರೋದು ಅಲ್ಲೇ ಇದೆ ಅವರು. ಆದ್ದರಿಂದ ಬುದ್ಧಿ ನಾನಾತ್ವ ಬುದ್ಧಿ ತೆಗೆದು ಹಾಕಿದ್ರೆ ಆಮೇಲೆ ಅವನ ಪ್ರಪಂಚ ಏಕೀಭೂತವಲ್ಲ, ನಾನಾತ್ವ ಇಲ್ಲವೇ ಇಲ್ಲ, ಏಕತ್ವವೇ. ಏಕೀಭೂತ ಅಲ್ಲ, ಏಕತ್ವ. ಅರ್ಥ ಆಗ್ತಾ ಇದೆಯಾ? ಆದ್ದರಿಂದ ಇಲ್ಲಿ ಮುಖ್ಯವಾಗಿರೋದೇನೆಂದರೆ ಈ ರೀತಿ ಅವನು ಅಲ್ಲಿರೋದ್ರಿಂದ ಸಂಸ್ಕಾರವನ್ನು ಬಿಡದೆ ಬಂದಾಗಿರ್ತಾನೆ. ಹಾಗೇನೆ ಇಲ್ಲೂ ಕೂಡ ಏಕತ್ವಕ್ಕೆ ಮೊದಲು ದೃಷ್ಟಾಂತ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಹಾಗಾದ್ರೆ ಏನಾಗುತ್ತೆ? ಸಂಸ್ಕಾರವನ್ನು ಬಿಟ್ಟಿಲ್ಲ, ಸಂಸ್ಕಾರವನ್ನು ಬಿಡದೇ ಇರೋದ್ರಿಂದ ದೇಹವ್ಯಾಘ್ರೋವಾ ಸಿಂಹೋವಾ ವೃಕೋವಾ ವರಾಹವಾ ಕೀಟವಾ ಪತಂಗೋವಾ ದಂಶೋವಾ ಮಶಕೋವಾ ಇದ್ದಿದ್ಭವಂತಿ ತಾ ಭವಂತಿ. ಗೊತ್ತಾಯ್ತಾ? ಅಂದರೆ ಅವನು ಎದ್ದ ಮೇಲೆ ಪುನಃ ಏನಾಗಿದ್ನೋ ಅದಕ್ಕೆ ಸಂಸ್ಕಾರಕ್ಕೆ ಬರ್ತಾನೆ. ಇವಾಗ ಹೇಗೆಂದರೆ, ಇವಾಗ ನಾನು ಎದ್ಮೇಲೆ ಎಲ್ರಿಗೂ ಗೊತ್ತಿದೆ, ನಿದ್ದೆ ಎದ್ಮೇಲೆ ನೆನ್ನೆ ದಿವಸ ಏನು ಮಾಡಬೇಕು ಬಾಕಿ ಇತ್ತು ಅದನ್ನು ಮಾಡ್ಕೊಂಡು ಹೋಗ್ತೀನೋ ಇಲ್ಲೋ? ಹೌದಾನೆ? ನಾನು ಕಂಟಿನ್ಯೂ ಮಾಡ್ತೀನಿ ನನ್ನ ವ್ಯವಹಾರ. ಅಲ್ಲಿಗೇನರ್ಥ? ನಾನು ನನ್ನ ನಾನಾತ್ವ ಬುದ್ಧಿಯನ್ನು ಕರ್ತೃತ್ವ ಬುದ್ಧಿ ಏನು ಬಿಟ್ಟಿಲ್ಲ. ಗೊತ್ತಾಯ್ತಾ? ಅಲ್ಲಿ ನಾನು ಅದದೇ ಮುಂದುವರಿಸ್ತೀನಿ ಅಂತ ಇರೋ ಹಾಗೇನೆ ಇದು ಅನುಭವ. ಇದೇನು ದೊಡ್ಡ ಲಾಜಿಕ್ ಅಲ್ಲ, ನಮಗೆ ಗೊತ್ತಿರೋದು ಇದು. ಹಾಗೆಯೇ ಇಲ್ಲಿ ಆ ಮನುಷ್ಯ ಅವನು ಒಬ್ಬನೊಬ್ಬನು ರಾಮನೇ ಆಗ್ತಾನೆ, ಭೀಮನೇ ಆಗ್ತಾನೆ. ಹಾಗೆಯೇ ಸಿಂಹ ಸಿಂಹವೇ ಆಗಿರುತ್ತೆ, ಮಶಕವೇ ಆಗಿರುತ್ತೆ, ಸೊಳ್ಳೆನೇ ಆಗಿರುತ್ತೆ, ವಾಪಸ್ ಬರುತ್ತೆ.
ಸಂಸ್ಕಾರ ಬಿಡದೇ ಇರೋದ್ರಿಂದ. ಗೊತ್ತಾ? ಸಂಸ್ಕಾರ ಯಾವಾಗ ಬಿಟ್ಟು ಹೋಗೋದು ಅಂದರೆ ನಾನಾತ್ಮ ಬುದ್ಧಿ ಪೂರ್ತಿ ನಷ್ಟವಾದಾಗ ಜ್ಞಾನದಿಂದ ಬಿಟ್ಟು ಹೋಗುತ್ತೆ. ಹೌದಾ? ಅದಕ್ಕೋಸ್ಕರ ಹೇಳ್ತಾನೆ, ಸೇಷೋಣ್ಯೈವಾತ್ಮಿಕಂ ಸರ್ವಂ ತತ್ಸತ್ಯಕಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ತಿಳ್ಕೊಬೇಕಾದ್ದೇನು, ಇವಾಗ ನಿಜವಾಗ್ಲೂ ನೀನು ಅಲ್ಲಿ ಏಕತ್ವದಲ್ಲಿ ಇದೆಯಾ? ಏಕತ್ವದಲ್ಲಿ ನೀನಿದ್ರೂ ನಿನಗೆ ನಾನತ್ತು ಸಂಸ್ಕಾರ ಬಿಟ್ಟಿಲ್ಲ. ಇವಾಗ ನೀನು ತಿಳ್ಕೊ, ಅಲ್ಲಿರೋ ಏಕತ್ವ ಅದು ಸ್ಯಾಂಪಲ್ಲು, ನೀನು ಇದೆಯಾ ಅಲ್ಲಿ ಏಕತ್ವದಲ್ಲಿ. ಹಾಗೆ ಯೋಚನೆ ಮಾಡು. ನೀ ಬುದ್ಧಿ ಸಂಬಂಧ ಇಟ್ಕೊಂಡಿರೋದ್ರಿಂದ ನಾನತ್ವಕ್ಕೆ ವಾಪಸ್ ಬರ್ತಾಯಿದ್ದ ಅಂದರೆ ಅರ್ಥವೇನೋ? ಸರಿಯಾಗಿ ತಿಳ್ಕೊಳ್ಳಿ. ಇವಾಗ ಬುದ್ಧಿ ಕೆಲಸ ಮಾಡಿದಾಗ ಸುಮ್ಮನೆ ಇತ್ತು, ಗೊತ್ತಾನೆ? ಎಚ್ಚರಿಕೆ ಆದ್ಕೊಳ್ಳೆ ಬುದ್ಧಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತು. ಪುನಃ ಬುದ್ಧಿನಲ್ಲೇ ನಾನು ಸೇರಿಕೊಂಡೆ. ಗೊತ್ತಾಗ್ತಾ ಇದ್ದೆ ನಾನು? ಗೊತ್ತಾಯ್ತಾ? ಬುದ್ಧಿಯಲ್ಲೂ ಹೋಗಿಲ್ಲ, ಅಲ್ಲೇ ಇತ್ತು. ನನ್ನ ಸಂಸ್ಕಾರ ಏನಿದೆ, ಈ ಬುದ್ಧಿ ನಾನು ಅಂತಲೇ ಇದೆ. ಅದಕ್ಕಾದ್ರೆ ಪುನಃ ನಾನು ಅದೇ ಆಗ್ತೀನಿ. ಗೊತ್ತಾಯ್ತಾ? ನೀನು ಹಾಗೆ ಮಾಡಬೇಡ. ಇವಾಗೇನು ತಿಳ್ಕೊಬೇಕು ಅಂದರೆ, ಅಲ್ಲಿದೆಯಲ್ಲಪ್ಪ ನೀನು, ಅಲ್ಲಿ ನಿಜವಾಗಲೂ ಏಕತ್ವ ಇದೆ. ಈ ನಾನಾತ್ವ ಇರೋದು ಬುದ್ಧಿನಲ್ಲಿ. ನಾನಾತ್ವ ಇರೋದು ಎಲ್ಲಿ? ಬುದ್ಧಿನಲ್ಲಿ. ಈ ಬುದ್ಧಿ ಸಂಬಂಧ ಬಿಡು, ನಿನ್ನ ಏಕತ್ವ ನೀನು ನೋಡ್ಕೊ. ಸಯೇಷೋಣ್ಮೇತಾತ್ಮಿಕಂ, ಅತ್ಯಂತ ಸೂಕ್ಷ್ಮವಾಗಿರೋದು ಅಲ್ಲಿದೆಯಲ್ಲ ಅಣಿಮ, ಬಹಳ ಸೂಕ್ಷ್ಮವಾಗಿರೋದು ಅದು. ಹಾಗಿದ್ರೂ ಇದೆಲ್ಲವೂ ಐತದ ಆತ್ಮ್ಯಂ, ಅದೇ ಎಲ್ಲ ಇದಾಗಿರೋದು. ಅತ್ಯಂತ ಸೂಕ್ಷ್ಮವಾಗಿದೆ, ಇದೆಲ್ಲವೂ ಅದೇ ಆಗಿರೋದು. ಅದರೇನಾಯಿತು? ನಾನಾತ್ವ ಇಲ್ಲಿ ನಿಜವಾಗಲೂ ಇಲ್ಲ. ನಿನ್ನ ಬುದ್ಧಿನಲ್ಲಿದೆ ನಾನಾತ್ವ. ಈ ಬುದ್ಧಿ ಸಂಬಂಧ ಬಿಟ್ಟರೆ ನೀನು ನಿಜವಾಗಲೂ ಏಕತ್ವೆ. ಬುದ್ಧಿ ಸಂಬಂಧ ಬಿಡ್ತಾ ಇದೆಯಾ ನಿಂಗೂ ಗೊತ್ತು. ಗೊತ್ತಾಗಿಲ್ವೇ? ತುಂಬ ಇಟ್ಸ್ ಎ ವೆರಿ ಪೇನ್ಫುಲ್ ಟ್ರ್ಯಾಜಿಡಿ. ಏನು ಪೇನ್ಫುಲ್ ಟ್ರ್ಯಾಜಿಡಿ ಅಂದರೆ, ನನಗೆ ಸ್ಪಷ್ಟವಾಗಿ ಗೊತ್ತಿದೆ ನಾನು ಬುದ್ಧಿ ಸಂಬಂಧ ಬಿಡ್ತಾ ಇದ್ದೀನಿ ಅಂತಲೂ ಗೊತ್ತಿದೆ ನನಗೆ. ಬುದ್ಧಿಗೂ ನನಗೆ ಸಂಬಂಧವಿಲ್ಲ ಅಂತ ಗೊತ್ತು ನನಗೆ, ಆದರೂ ವಾಪಸ್ ಹೋಗ್ತೇನಲ್ಲ. ಅಲ್ಲಿ ಸುಖವಾಗಿದೆ, ಆನಂದವಾಗಿದೆ, ಅಲ್ಲಿ ಇರೋಲ್ವಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದ ನೀನು ಆ ತತ್ಸತ್ಯಂ, ಅದೇ ಸತ್ಯ, ಇನ್ನೆಲ್ಲವೂ ಅಸತ್ಯ. ಸುಮ್ಮನೆ ಪರಿಣಮಿಸ್ತಾ ಇರುತ್ತೆ, ಸಾಯುತ್ತೆ, ಪರಿಣಮಿಸ್ತಾ ಇರುತ್ತೆ, ಸಾಯುತ್ತೆ, ಪರಿಣಮಿಸ್ತಾ ಇರುತ್ತೆ, ಸಾಯುತ್ತೆ, ತಿರ್ಗಾ ಹುಟ್ಟುತ್ತೆ. ಗೊತ್ತಾಯ್ತಾ? ಆದರೆ ಅದಿದೆಯಲ್ಲ, ಅದು ತತ್ಸತ್ಯಂ, ಬದಲಾಯಿಸಿದ್ರು ಅದೇ ಥರ ಇದೆ ಇದು. ಸ ಆತ್ಮ, ಅಲ್ಲಿ ಯಾವುದು ಆತ್ಮ ಇದೆಯೋ ಅದು ತತ್ವಮಸಿ, ಅದು ನೀನೇ. ಆದ್ದರಿಂದ ಏನರ್ಥ? ಸುಷುಪ್ತಿನಲ್ಲಿರ್ತಕ್ಕಂಥ ಆತ್ಮನು ನಿಜವಾಗಲೂ ಅವನೇ ಬ್ರಹ್ಮ. ಆದರೆ ನಾನು ನಿಜವಾಗಲೂ ಅಲ್ಲಿ ಹೋಗ್ತಾ ಇದ್ದರೂ ಕೂಡ, ಅಲ್ಲೇ ಇದ್ದರೂ ಕೂಡ, ಅಲ್ಲಿ ಒಂದಾಗಿದ್ದರೂ ಕೂಡ, ನಾನು ಇದರಿಂದ ಪಾಠ ಕಲಿತು ಈ ಬುದ್ಧಿ ಸಂಬಂಧ ಬಿಟ್ಟರೆ ನಾನು ಯಾವಾಗಲೂ ಅಲ್ಲೇ ಇರ್ಬೋದು ಅಂತ ತಿಳ್ಕೊಳ್ಳಿಲ್ಲ. ಆದ್ದರಿಂದ ಸ ಆತ್ಮ ತತ್ವಮಸಿ ಶ್ವೇತಕೇತೋ, ಅದು ನೀನೇನಪ್ಪ ಅಲ್ಲೇ ಇದ್ದದ್ದು. ನಿನ್ನಲ್ಲಿ ಆವಾಗ ನಾನತ್ವ ಬುದ್ಧಿ ಇರಲಿಲ್ಲ, ನಿಂಗೂ ಗೊತ್ತು. ನೀನು ಸತ್ಯವಾಗಿದ್ದೆ ಅಂತ ಗೊತ್ತು, ಏಕತ್ವ ಇದೆ ನಿಂಗೆ ಅಂತ ಗೊತ್ತು, ಆನಂದವಾಗಿದ್ದೀಯಾ ಅಂತ ಗೊತ್ತು. ಇನ್ನೇನು ಬೇಕು ನೀನು ಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕೆ? ಆದ್ದರಿಂದ ಅದನ್ನು ನೀನು ತಿಳ್ಕೋ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ನಿಮಗೆ ಅಹಂ ಬ್ರಹ್ಮಾಸ್ಮಿ ಅದು ಇದು ಹೇಳಿದಾಗ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಈ ಆತ್ಮನಿಗೆ ಹೇಳ್ತಾ ಇರೋದು. ಗೊತ್ತಾಯ್ತಲ್ಲ? ಇವಾಗ ಈ ಆತ್ಮನಿಗೆ ಹೇಳ್ತಾ ಇರೋದ್ರಿಂದ ಶ್ರುತಿ ಹೇಳೋ ಮಾತಿನಲ್ಲಿ ನಂಬಿಕೆ ಬರುತ್ತೋ ಇಲ್ವೋ? ಹೌದಾನೆ? ಅರೆ ಹೌದಲ್ಲ, ಹೇಳ್ತಾರೆ ಸರಿಯಾಗಿ ಇದೆಯಲ್ಲ ಅಂತ ಅನ್ಸುತ್ತೋ ಇಲ್ವೋ? ಆದ್ದರಿಂದ ಆದರೆ
ಆ ಅರಿವು ಯಾತಕ್ಕಿರೋದಿಲ್ಲ? ಇನ್ನು ದೃಷ್ಟಾಂತಗಳು ಕೇಳ್ತಾ ಇದ್ದಾರೆ, ಪುನಃ ಪುನಃ ಕೇಳ್ತಾನೆ. ನೋಡಿ, ಶ್ವೇತಕೇತು ಪುನಃ ಪುನಃ ಪ್ರಶ್ನೆಗಳನ್ನು ಕೇಳಿದ್ರೆ ಅದರ ಅರ್ಥ ಏನು? ಮನನ ಮಾಡ್ತಾ ಇದ್ದಾನೆ. ಮನ ಮಾಡಿದ್ಮೇಲೆ ಒಂದೊಂದು ಸಂಶಯ ಬರುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿಯೇ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಂಡ್ಮೇಲೆ ನನ್ನ ಸಂಸ್ಕಾರದಲ್ಲಿ ಏನೇನೋ ಇರುತ್ತಲ್ಲ, ಇನ್ ಕಂಪ್ಯಾರಿಸನ್ ಟು ದಟ್ಟೇ ನಾನು ತಿಳ್ಕೊಳ್ಳೋದು, ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗಲ್ಲ. ಯಾವ ಹೊಂದಾಣಿಕೆ ಆಗಲ್ವೋ ನನಗೆ ಪ್ರಶ್ನೆ ಬರುತ್ತೆ, ಏನಿದು? ಅದನ್ನು ಕೇಳ್ತಾ ಇರಬೇಕು. ಗೊತ್ತಾಯ್ತಾ? ನನ್ನ ಅನುಭವಕ್ಕೆ ವಿರುದ್ಧವಾಗಿ ಬರ್ತಾ ಇರಬಾರ್ದು. ಗೊತ್ತಾಯ್ತಾ? ನನ್ನ ಅನುಭವಕ್ಕೆ ವಿರುದ್ಧವಾಗಿ ಬಂದರೆ ಅರ್ಥ ಏನು ಗೊತ್ತಾ? ನನಗೆ ಇಲ್ಲಿರೋ ಅನುಭವದಲ್ಲಿ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅರ್ಥ. ನೋಡಿ, ಇನ್ನೊಂದ್ಸಲ, ಶಾಸ್ತ್ರದಲ್ಲಿ ಹೇಳೋ ಮಾತು ನನ್ನ ಅನುಭವಕ್ಕೆ ವಿರುದ್ಧವಾಗಿದ್ದರೆ ನನ್ನ ಅನುಭವದಲ್ಲಿ ದೋಷ ಹುಡುಕಬೇಕು. ಗೊತ್ತಾಯ್ತಾ? ಶಾಸ್ತ್ರ ಅನ್ನೋದು ಪ್ರಮಾಣ. ಇವಾಗ ಯಾವ ರೀತಿ ನನಗೆ ಎದುರುಗಡೆ ಇರೋ ಕುರ್ಚಿ ಕಾಣಿಸ್ತಾ ಇದ್ದರೆ ನಾನು ಕಣ್ಣಿನ ಮೇಲೆ ದೋಷ ಹಾಕಲ್ಲ. ನಾನು ಸರಿಯಾಗಿ ನೋಡಲಿಲ್ಲ, ಏನೋ ತಿಳ್ಕೊಂಬಿಟ್ಟೆ ಅಂತ ಹೇಳ್ತೀನೋ ಇಲ್ವೋ? ಹಾಗೆ ದೋಷ ನಂದು. ಈ ದೋಷ ಯಾಕೆ ಬರುತ್ತೆ? ನಾನು ಶರೀರ, ನಾನು ಬುದ್ಧಿ ಅಂತ ಅಧ್ಯಾಸದಿಂದ ಬರುತ್ತೆ. ಶಾಸ್ತ್ರ ಹೇಳ್ತಾನೆ, ನೋಡಪ್ಪ, ಇವನಿಗೆಲ್ಲ ನಾನು ಹೇಳ್ತಾ ಇರೋದು ಬ್ರಹ್ಮ ಅಂತ, ಅವನಿಗೆ ಅದನ್ನು ತಿಳ್ಕೊ. ಗೊತ್ತಾಯ್ತಾ? ಅದರಿಂದ ಪ್ರಶ್ನೆ ಕೇಳಿದಾಗ ಏನಂದರೆ ಹೇಳ್ತಾನೆ, ಇಮಾಸ್ವಮ್ಯ ನದ್ಯ ಪುರಸ್ತಾತ್ ಪ್ರಾಚ್ಯ ಸ್ಯಂದಂತೆ ಪಶ್ಚಾತ್ ಪ್ರತೀಚ್ಛಸ್ತಾ ಸಮುದ್ರಾತ್ ಸಮುದ್ರಮೇ ಮಾಪಯಂತಿ ಸಮುದ್ರೇ ಭವತಿ ಯಥಾ ತತ್ರ ನವಿದೋ ಮಹಾಸ್ಮ ಇತಿ. ಏನಪ್ಪ ಅಂದರೆ, ನದಿಗಳು ಪೂರ್ತಿ ಕರಿಯೋದೆ, ಪಶ್ಚಿಮಕ್ಕೆ ಕರಿಯೋದೆ ಎಲ್ಲ ಇದೆ. ಸಮುದ್ರ ಸೇರ್ಕೊಂಡ್ಮೇಲೆ ನಿಜವಾಗಲೂ ಒಂದೇ. ನಾವು ಸಪ್ತ ಸಮುದ್ರಗಳು ಅಂತ ಹೇಳಿದ್ರು ಕೂಡ ಇರೋದು ಒಂದೇ ಒಂದು, ಎಲ್ಲ ಕನೆಕ್ಟೆಡ್. ಹೌದಲ್ಲೇನಪ್ಪ? ಅಲ್ಲಿಗೆ ಒಂದೇ ಸಮುದ್ರವಾಗೋಯ್ತಲ್ಲ ಅದು. ಹಾಗೇನೆ ಇಲ್ಲೂ ಹಾಗೇ ಆಗಿರೋದು. ಆ ಸಮುದ್ರಗಳು ಇವಾಗ ತಾನು ಅಂತಿಲ್ಲ, ಎಲ್ಲ ಉಪ್ಪು ನೀರೇ ಆಗೋಯ್ತು. ತನ್ನ ವ್ಯಕ್ತಿತ್ವ ಉಳಿಸ್ಕೊಂಡಿಲ್ಲ. ಇವಾಗ ಯಮುನಾ ನದಿಯಲ್ಲಿ ಒಂದು ಸ್ವಲ್ಪ ಕಪ್ಪಗೆ ಬರ್ತದೆ, ಗೊತ್ತಾ? ಅಲ್ಲಿಗೆ ಹೋಗಿ ಸೇರ್ಕೊಂಡು ಕಪ್ಪು ಅಂತ ಏನೂ ಇಲ್ಲ. ಆಯಿತಾ? ಸಿಹಿ ನೀರಿರುತ್ತೆ, ಆ ಸಿಹಿ ನೀರು ಅಂತಿಲ್ಲ, ಎಲ್ಲ ಒಂದಾಗೋಯ್ತು. ಹಾಂ ಹಾಂ ಪ್ರಾರಂಭ ಯಾವ ರೀತಿ ಅಂದ್ರೆ, ಈ ಯಾವುದೋ ಒಂದು ಸೂಕ್ಷ್ಮವಾದ್ದರಿಂದ ಜಗತ್ತೆಲ್ಲವೂ ಆತ್ಮವಂತವಾಗಿದೆಯೋ ಅದೇ ಆತ್ಮ. ಅಲ್ಲಿ ನಿಲ್ಸಿದ್ರೆ ಪರವಾಗಿಲ್ಲ, ಅದೇ ನೀನು ಕೂಡ. ಅದು ಸಂಶಯಕ್ಕೆ ಕಾರಣ. ಇವಾಗ ಅದು ಸಂಶಯಕ್ಕೆ ಕಾರಣ. ಅದು ನೀನು ಅಂದ್ಬಿಟ್ರೆ ನಾನು ಅದೆಲ್ಲವೂ ಹೇಗೆ ಅಂದ್ಬಿಟ್ಟು ಶ್ವೇತಕ್ಕೆ ಇವರಿಗೆ ಅದೇ ಹೌದು ಹೌದು ಅಲ್ವಾ? ಆದ್ದರಿಂದ ಈ ನಾನು ಅಂದರೆ ಯಾವಾಗಲೂ ಬಹಿಷ್ಪ್ರಜ್ಞೆ ಗಮನ ಇಟ್ಕೊಂಡೇ ಯೋಚನೆ ಮಾಡ್ತೀವಿ. ಹೌದಾನೇನಪ್ಪ? ಮಾಡಬಾರ್ದು. ಯಾಕೆಂದರೆ ನಿಜವಾದ ನಾನು ಅದು. ಈ ನಾನು ಜಾಗ್ರತನಲ್ಲಿದ್ದೆ, ಸ್ವಪ್ನದಲ್ಲೆಲ್ಲ ಸುಷ್ಟಿ ಇರಲಿಲ್ಲ. ಸ್ವಪ್ನದಲ್ಲಿರೋದು ಆತ್ಮ ಜಾಗ್ರತನಲ್ಲಿಲ್ಲ, ಸುಷುಪ್ತಿಯಲ್ಲಿಲ್ಲ. ಇಲ್ಲಿರೋದು ಮೂರರಲ್ಲೂ ಇದೆಯಲ್ಲ. ಯಾಕೆಂದರೆ ಇದೇ ತಾನೇ ನಿಜವಾದ ಜ್ಞಾತ. ಇದೇ ಜ್ಞಾತನೇ ಇಂದ್ರಿಯಗಳಿಂದ ಮನಸ್ಸಿಂದ ಕೂತ್ಕೊಂಡು ಬಹಿಷ್ಪ್ರಜ್ಞೆ ಆಗಿರೋದು. ಇದೇ ಜ್ಞಾತನೇ ಕೇವಲ ಮನಸ್ಸಿಂದ ಕೂತ್ಕೊಂಡು ಅಂತಃಪ್ರಜ್ಞೆ ಆಗಿರೋದು. ಅದನ್ನು ಈ ಜ್ಞಾತ ಮೂರರಲ್ಲೂ ಇದ್ದಾನೆ. ಆದ್ದರಿಂದ ನಿಜವಾದ ಜ್ಞಾತ ಅಂದರೆ ಅವನೇ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಈ ಜ್ಞಾತ ಹೇಳ್ತಾ ಇದ್ದಾರೆ. ಅದರ ತತ್ವಮಸಿ ಶ್ವೇತಕೇತು ಅಂದಾಗ ಯಾರು? ಪ್ರತ್ಯಗಾತ್ಮ, ಜ್ಞಾತ, ಕರ್ತ, ಭೋಕ್ತ ಅಂತ ಹೇಳ್ತಾ ಇದ್ದಾರೆ.
ಜೀವ ಬ್ರಹ್ಮ ಇವನಾಪರ ಅನ್ನೋದು ಮತ್ತೆ ಇದೆಯಲ್ಲ. ಆ? ಪ್ರತ್ಯೇಗಾತ್ಮನೇ ಬ್ರಹ್ಮ ಅಂತ ಹೇಳಿದ್ಮೇಲೆ ಜೀವ ಬ್ರಹ್ಮ ಇವನಾಪರ ಅಂತ ಅದು ಒಂದು ಮತ್ತೆ ಇದೆ. ಅದೇ ಜೀವ ಬ್ರಹ್ಮವನಾಪರಹ ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇರೋದು. ಅದೇ ತಾನೇ ಅವ್ರು ಕೇಳಿದ್ರು. ಅವರು ಹಿಂದಿಂದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳಿದ್ರಲ್ಲ, ಓ ಆದ್ರಿಂದ ಅದು ಸತ್ಯವಾಗಿರ್ಬೇಕು ಅಂತ. ಅಂದ್ರೆ ಜೀವೋ ಬ್ರಹ್ಮ ಇವನಾಪರ ಅನ್ನೋದು ಹೊಂದುತ್ತಾ ಇದೆ. ಹಾಂ, ಹಾಗಿದ್ರೆ ಜಗತ್ ಓ ಆಗ ಅಲ್ಲ, ಯಾರೋ ಒಂದು ವಾಕ್ಯ ಹೇಳ್ಬಿಟ್ರು ಅಂತ ಅದನ್ನ ಹೇಳ್ಕೊಂಡು ಬಿಟ್ರೆ ಯಾವನೋ ಹೇಳಿರೋದು, ಅದೇನು ಶ್ರುತಿ ಅಲ್ಲ ಅದು. ಅರ್ಥಾಯ್ತಾ ನಿಮಗೆ? ಶಂಕರಾಚಾರ್ಯ ವಾಕ್ಯ ಅಲ್ಲ, ಶಂಕರಾಚಾರ್ಯರು ಯಾರೋ ಮಾಡಿರೋದು ಅಷ್ಟೆ. ಇವರು ನರಸಿಂಹಶಾಸ್ತ್ರಿಗಳು ಅಷ್ಟು ಯಾರೋ ಮಾಡಿದ್ದಾರೆ, ವೇದಾಂತ ನಿರ್ಣಿಮ ಅಂತ ಅದು ಅದರಲ್ಲಿದೆ. ಗೊತ್ತಾಯ್ತಾ? ಅದರಿಂದ ನಾನು ಅದಕ್ಕೆ ಇವಾಗ ಹೇಳಿದ್ದು. ಇವಾಗ ನೋಡಿ, ನಿಮ್ಮ ಅನುಭವಕ್ಕೆ ವಿರುದ್ಧವಾಗಿ ಬಂದಿರಾಗ ನೀವು ಪ್ರಶ್ನೆ ಕೇಳಬೇಕೋ ಇಲ್ವೋ? ಕೇಳ್ದೇನೆ ಹೀಗಾಗಿರೋದು ಅಂದರೆ ನಾನು ಹೇಳೋದು. ಯಾರು ಪ್ರಶ್ನೆ ಕೇಳಿಲ್ಲ, ಅವ್ರು ಹೇಳ್ಕೊಂಡೇ ಹೋಗ್ತಾ ಇದ್ರು, ಹಾಗೆ ನಿಂತೋಯ್ತು. 1000 ವರ್ಷ ಆದರು. ಪ್ರಶ್ನೆ ಕೇಳಿದ್ರೆ ಹೀಗಾಗ್ತಾ ಇರಲಿಲ್ಲ. ಇದಕ್ಕೆಲ್ಲ ನಮ್ಮ ಪ್ರಾರಬ್ಧ ಕಾರಣ. ಇದು ಯಾರು ಒಬ್ಬ ವ್ಯಕ್ತಿನ ಟೀಕೆ ಮಾಡೋ ವಿಷಯ ಅಲ್ಲ ಇದು. ಎಲ್ರಿಗೂ ಭಯ. ಯಾಕೆಂದರೆ ಪರರ ಆಕ್ರಮಣದಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಯಾವಾಗಲೂ ಏಟು ತಿನ್ನೋದೇ 2000 ವರ್ಷದಿಂದ. ಏಟು ತಿನ್ನೋದು ಓಡೋದು, ಏಟು ತಿನ್ನೋದು ಓಡೋದು. ಕರೆಕ್ಟ್. ಪ್ರಶ್ನೆ ಕೇಳೋಕ್ಕೂ ಭಯ. ಪ್ರಶ್ನೆ ಕೇಳೋಕೆ ಭಯ. ಗೊತ್ತಾಯ್ತಾ? ಅದಕ್ಕೋಸ್ಕರ ಯಾರು ಸ್ಕೂಲಲ್ಲಿ ಹುಡುಗರು ಯಾರು ಪ್ರಶ್ನೆ ಕೇಳಲ್ಲ. ಸುಮ್ಮನೆ ಹೇಳಿದ ಕೇಳ್ಕೊಳ್ಳೋದು, ಹೋಗ್ತಾ ಇರೋದು. ಇದು ನಮ್ಮ ನಾಡಿನ ಲಕ್ಷಣವೇ ಅಲ್ಲ. ಇದು ಉದ್ದಕ್ಕೂ ಕೇಳಿದ್ರೆ ಗೊತ್ತಾಗುತ್ತೆ. ಒಂದು ಉದ್ದಕ್ಕೂ ಪ್ರಶ್ನೆ ಕೇಳ್ತಾರೆ. ಶ್ರೋತವ್ಯ ಮಂತವ್ಯ ಅಂತ ಇದೆಯೋ ಇಲ್ವೋ ಯೋಚನೆ ಮಾಡು ಅಂತ ಹೇಳಿದೆಯೋ ಇಲ್ವೋ? ಈ ರೋಗ ಬರೀ ವೇದಾಂತದಲ್ಲೇ ಅಲ್ಲ, ಸೈನ್ಸ್ನಲ್ಲೂ ಅದೇ ಇರೋದು. ಅವನು ಯಾವನೋ ಏನೋ ಮಾಡ್ದ, ಇವನು ಅದ್ರ ಮೇಲೆ ಒಂದು ಕ್ಯಾಲ್ಕುಲೇಟ್ ಮಾಡ್ತಾನೆ. ಈ ಒಂದೂ ಇಲ್ಲ. ಬಹಳ ಕೆಟ್ಟ ಪರಿಣಾಮ ಆಗಿಬಿಟ್ಟಿದೆ ಬುದ್ಧಿ ಮೇಲೆ ಗುಲಾಮ್ಗಿರಿಯಿಂದ. ಈ ಗುಲಾಮ್ಗಿರಿ ಬಿಡ್ತಾ ಪರವಾಗಿಲ್ಲ, ಇವಾಗ ಒಂದು ಸ್ವಲ್ಪ ಉತ್ತಮ ಆಗ್ತಾ ಇದೆ. ಅನೇಕರು ತಿಳ್ಕೊಳ್ತಾ ಇದ್ದಾರೆ, ಪ್ರಶ್ನೆ ಕೇಳ್ತಾರೆ. ಇವಾಗ ಸಿಕ್ಕಿದರು ಅವರೊಬ್ಬರು ಪ್ರಶ್ನೆ ಕೇಳಿದ್ರೆ ಓಡ್ ಹೋಗ್ಬೇಕು ಇಲ್ಲಿಂದ. ಅವನು ಪ್ರಶ್ನೆ ಕೇಳಿದ್ರೆ ಒಂದು ವಾಕ್ಯ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಆ ಥರ ಪ್ರಶ್ನೆ ಕೇಳ್ತಾನೆ, ಅಷ್ಟು ಗಟ್ಟಿಯಾಗಿ ಕೇಳ್ತಾನೆ. ಆ ಥರ ಇರಬೇಕು. ಅದಕ್ಕೋಸ್ಕರ ಸ್ಫುಟವಾಗಿದೆ ಆತನ ಜ್ಞಾನ. ಎಲ್ಲೂ ಪೂರ್ತಿ ಜಾಲಾಡ್ಬಿಟ್ಟಿದ್ದಾನೆ ವೇದಾಂತ ಎಲ್ಲ, ಗೊತ್ತಾಗ್ಬಿಟ್ಟಿದೆ. ಆಗಲಿ, ಗೊತ್ತಾಯ್ತಲ್ಲ? ಆದ್ದರಿಂದ ಇದು ಅರಿವಿಲ್ಲದೆ ಇರೋದಕ್ಕೇನು ಕಾರಣ ಅಂತಂದರೆ, ಇಲ್ಲಿ ನದಿಗಳ ದೃಷ್ಟಾಂತೆಲ್ಲ ಕೊಟ್ಟರು. ನದಿಗಳು ಅರ್ಥ ಇರೋದು. ಹಾಗೇನೆ ಇಲ್ಲೂ ಕೂಡ ಅಲ್ಲಿ ಎದ್ದು ಬಂದ ಮೇಲೆ ಕೂಡ ನಾವು ಸತ್ ಮೇಲೆ ಒಂದಾಗಿದ್ವಿ ಅಂತ ನೆನಪಿಡೋಲ್ಲ. ಹೋಗಲಿ, ಸತ್ ಮೇಲೆ ಒಂದಾಗಿದ್ವಿ ಅಂತ ಕೇಳಿದಿರಲ್ಲ ನೀವು, ಎಷ್ಟು ಮಟ್ಟಿಗೆ ನೆನಪು ಬರುತ್ತೆ? ನೀವೊಂದು ಸ್ವಲ್ಪ ಯೋಚನೆ ಮಾಡಿ. ನಾನು ಪದೇ ನೆನಪಿಗೆ ತಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕೋ ಇಲ್ವೋ? ಏನಿದು ಹಾಗೆ ಇದೆಯಲ್ಲ, ನನ್ನ ಮನಸ್ಸು ತುಂಬ ಎಲ್ಲೋ ಬಹಿರ್ಮುಖವಾಗಿ ಹೋಗ್ತಾ ಇದೆಯಲ್ಲ, ಪುನಃ ಅಲ್ಲಿ ಎಳಿಬೇಕಲ್ಲಿ. ಆವಾಗಲೇ ನಾವು ಮುಂದಕ್ಕೆ ಹೋಗೋದು. ಇಲ್ಲೇ ದೃಷ್ಟಾಂತ. ಅವನು ನಾನು ಹೇಳಿದ ತಕ್ಷಣ ಒಪ್ಪಿಕೊಂಡಿದ್ದು 9 ಸಲ ಪ್ರಶ್ನೆ ಕೇಳ್ತಾನ. ಹಾಂ, ಯಾಕೆ ಸರಿ ನೀನು ಹೇಳಿದ್ದು? ಅದೇ ಆಮೇಲೆ ಕೊನೆಯಲ್ಲಿ 9 ಸಲ ಪ್ರಶ್ನೆ, ನೀನು ಯಾಕೆ ಹೇಳಿದ್ದು ತಪ್ಪು ಅಂತ. ಏನಪ್ಪ? ಸುಷುಪ್ತಿಲಿ ನಾವೇನು ಅನುಭವ ಪಡ್ಕೊಂತೀವಲ್ಲ, ಅದಕ್ಕೂ ಬ್ರಹ್ಮಕ್ಕೂ ಕಂಪೇರ್ ಮಾಡಿದಾಗ ಸುಷುಪ್ತಿಲಿ ದೋಷ ಅನ್ನೋದು ಕಂಡ್ಕೊಳುತ್ತಾ? ದೋಷ ಇರೋದೇನು ಅಂದರೆ, ಅಂದ್ರೆ ಫ್ರೀಸ್ ಆಗಿದೆ ಅಂತ ಏನ್ ಹೇಳಿದ್ರು, ಪ್ರೀತಿ ಆಗಿದಂದರೆ ಅಲ್ಲ, ಏನು ಇರೋದಿಲ್ಲ. ನಾನು ಹೇಳ್ತೀನಿ. ನಾನು ನಿದ್ದೆ ಮಾಡಿದೆ ಎದ್ದು ಬಂದೆ ಅಂತ ಹೇಳಿದ ಕೂಡಲೇ ನಾನು ತತ್ವ ತಿಳ್ಕೊಂಡಿಲ್ಲ ಅಂತ ಆಗೋಗುತ್ತೆ. ಯಾಕೆಂದರೆ ಬ್ರಹ್ಮಕ್ಕೆ ನಿದ್ದೆ ಇಲ್ಲ, ಹೌದಲ್ಲೇನಪ್ಪ? ಅದನ್ನು ಇಷ್ಟೇ ತಿಳ್ಕೊಬೋದು. ಇವಾಗ ಈ ಪ್ರಶ್ನೆ ಅಲ್ಲೇ ಕೇಳು, ನಾನು ಹಾಗಾದ್ರಲ್ಲ ಅವಾಗ ನಿದ್ದೆ ಮಾಡ್ತಾ ಇರಲಿಲ್ವಾ ಅಂತ ಕೇಳಿದ್ರೆ, ನೀನು ನಿದ್ದೆ ಮಾಡ್ತಾ ಇದ್ದೆ ಅನ್ನೋದು ಕೂಡ ನೀನು ಎದ್ದ ಮೇಲೆ ಹೇಳೋದು. ನಿದ್ದೆ ಮಾಡ್ತಾ ಇದ್ದೀನಿ ಅಂತೂ ಕೂಡ ಇಲ್ಲ ಅಲ್ಲಿ. ಹೋಗಲಿ, ಆನಂದವಾಗಿದ್ನಲ್ಲ
ಅಂದರೆ ಆನಂದವಾಗಿದೆ ಅಂತ ನಿಂಗೇನು ಅಲ್ಲಿ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗೋದು. ಒಂದು ಗೊತ್ತಾಗಲಿಲ್ಲ ಅಂತ ಹೇಳಿದೆಲ್ಲ, ಒಂದು ಗೊತ್ತಾಗಲಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗಿದ್ದು. ಅಂದರೆ ಏನು ಅರ್ಥ ಅದಕ್ಕೆ? ನಾನು ನನ್ನ ಸುಷುಪ್ತಿ ಬಗ್ಗೆ ನಾನು ಏನೇನು ವರ್ಣನೆ ಕೊಡ್ತಾ ಇದ್ದೀನೋ ಆ ವರ್ಣನೆ ಎಲ್ಲ ನನ್ನ ಈಗಿನ ಸಂಸ್ಕಾರದ ಹಿನ್ನೆಲೆಯಲ್ಲೇ ನೋಡ್ತಾ ಇದ್ದೀನಿ. ಗೊತ್ತಾಯ್ತಾ? ಇಲ್ಲಿ ಗೊತ್ತಾಗ್ತಾ ಇದೆ, ಅಲ್ಲಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಆನಂದವಾಗಿಲ್ಲ, ಅಲ್ಲಿ ಆನಂದವಾಗಿದ್ದೆ. ಇದೇ ತಾನೇ ನಾನು ಹೇಳ್ತಾ ಇರೋದು. ಆದ್ದರಿಂದ ನಾನು ಪ್ರತ್ಯಗಾತ್ಮನನ್ನು ನನಗಿಂತ ಬೇರೆಯಾಗಿ ನೋಡ್ತಾ ಇದ್ದೀನಿ. ನಾನೇ ಅದು ನಮ್ಮ ಪ್ರಾರಬ್ಧ ನೋಡು. ನಾನೇ ನನ್ನನ್ನೇ ನಾನು ನನಗಿಂತ ಬೇರೆ ನೋಡ್ತೀನಪ್ಪ. ಇನ್ನಿದಕ್ಕಿಂತ ಹಾಸ್ಯ ಒಂದುಂಟಾ? ಗೊತ್ತಾಗಲಿಲ್ಲ? ನಾನು ಹೇಳಿದ ಪ್ರತಿಯೊಬ್ಬರು ಗೊತ್ತಾಯ್ತಾ? ಆದ್ದರಿಂದ ಆ ನಾನಿದೆಯಲ್ಲ, ಆ ನಾನಲ್ಲಿ ಈ ನಾನು ಬಹಿಷ್ಪ್ರಜ್ಞ ನಿಲ್ಲೋದು ಕಲ್ತ್ಕೋಬೇಕು. ಈಗ ಅರ್ಥ ಆಯ್ತಾ ನಿಮ್ಗೇನು? ಒಂದು ಸ್ವಲ್ಪ ಮನಸ್ಸಿಗೆ ಬಂತ? ನಾನು ಬಹಿಷ್ಪ್ರಜ್ಞ ಅನ್ನೋನು ಆ ನಾನಲ್ಲಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ. ಅದು ನಾನೇ. ಅದನ್ನು ನಿಂತ್ಕೊಳ್ಳೋ ಅಸಾಧ್ಯ ಅಂತ ಹೇಳೋಕ್ಕಾಗಲ್ಲ. ಆಗುತ್ತೆ, ಆದರೆ ಕಷ್ಟ. ಗೊತ್ತಾಯ್ತಲ್ಲ? ಆವಾಗ ತನ್ನಷ್ಟಕ್ಕೆ ತಾನೇ ಗೊತ್ತಾಗುತ್ತೆ. ಅರ್ಥಾಗ್ತಾ ಇದೆಯಾ? ತಾವು ಹೇಳ್ತಾ ಇರ್ತೀವಿ, ಜ್ಞಾಪಕ ಬರುತ್ತೆ. ಒಂದೊಂದು ಸೂತ್ರವಾದದಲ್ಲಿ ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ವ್ಯತ್ಯಾಸ ಇರುತ್ತೆ. ಅಲ್ಲಿ ಯಾವುದೋ ದೇವತೆಗೆ ಈ ರೀತಿ ಹೋಗಿಸ್ಕೊಡ್ಬೇಕು ಅಂದ್ರೆ ಕೊಡ್ಬೇಕಷ್ಟೇನೆ. ಹೌದು, ಆ ದೇವತೆ ಬಗ್ಗೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಹೌದು, ಮಾಡೋ ಹಾಗಿಲ್ಲ. ಇಲ್ಲಿ ಹೌದು, ಬಗ್ಗೆ ವಿಚಾರ ಇದೆ. ಕರ್ಮಕಾಂಡದಲ್ಲಿ ಸುಮ್ಮನೆ ಹೇಳಿದ ಮಾತು ಕೇಳಬೇಕಷ್ಟೆ. ಇಲ್ಲ ಹಾಗಲ್ಲ, ಚರ್ಚೆ ಮಾಡಬೇಕು, ಮಾಡಿ ತಿಳ್ಕೊಳ್ಬೇಕು. ಗೊತ್ತಾಯ್ತಾ? ಆಮೇಲೆ ಇವಾಗ ಮುಂದಿನ ಪ್ರಶ್ನೆ ಕೇಳ್ತಾ, ಅಲ್ಲ ಕಾರಣ ಅಂತ ಹೇಳಿದ್ರೆ ಕಾರಣದಲ್ಲೇ ನಾನು ಸೇರಿಕೊಂಡಿದ್ದರೆ ಅಲ್ಲಿ ನಾನು ಸತ್ತೋಗ್ಬಿಡ್ಬೇಕಲ್ಲ, ನಾನು ಇರಬಾರ್ದು. ಯಾವುದು ಕಾರಣದಲ್ಲಿ ಸೇರಿಕೊಳ್ಳುತ್ತೋ ಅದಾಮೇಲೆ ತಿರ್ಗಿ ವಾಪಸ್ ಬರಲ್ಲ. ಅವತ್ತಾನೇನಪ್ಪ? ಮತ್ತೆ ವಾಪಸ್ ಬರ್ತಾ ಇದ್ದೇನಲ್ಲ, ಹೇಗೆ? ಒಂದು ಸ್ವಲ್ಪ ಗೊತ್ತಾಗಲಿಲ್ಲಲ್ಲ, ನಾನು ಯಾತಕ್ಕೆ ಸತ್ತೋಗಿಲ್ಲ ಅಲ್ಲಿ, ನಾಗೆ ಯಾಕೆ ಅಲ್ಲೇ ಲೈವ್ ಆಗಿಬಿಡ್ಲಿಲ್ಲ ಅಂತ ಕೇಳಿದ್ರೆ ನಾನು ಸರಿಯಾಗಿ ತಿಳಿಸ್ಕೊಡೋದು. ನೋಡಿ ಎಷ್ಟು ಪ್ರಶ್ನೆಗಳಿದೆ. ಹೇಳ್ತಾನೆ, ಅಸ ಸೌಮ್ಯ ಮಹತೋ ವೃಕ್ಷಸಿಯೇ ಮೂಲೆ ಅಭ್ಯಾಹನ್ಯಾ ಜೀವನ್ ಸರ್ವೇದ್ಯೋ ಮಧ್ಯೆ ಅಭ್ಯಾಹನ್ಯಾ ಜೀವನ್ ಸರ್ವೇದ್ಯೋ ಅಗ್ರೆ ಅಭ್ಯಾಹನ್ ಜೀವನ್ ಸರ್ವೇತ್ಸ ಏಷ ಜೀವೆ ನ ಆತ್ಮಾನು ಅನುಪ್ರಭೂತ ಪೇಪೀಯಮಾನೋ ಮೋದಮಾನೋ ತಿಷ್ಠತಿ. ನೋಡಪ್ಪ, ಈ ಜೀವನು ಯಾತಕ್ಕೆ ಸಾಯೋದಿಲ್ಲ ಅಂತ ನೋಡು. ಇವಾಗ ಪ್ರತ್ಯಗಾತ್ಮನಾಗಿದ್ದರೂ ದೇಹದ ಒಳಗಡೆ ತಾನೇ ಇದ್ದಾನೆ. ಗೊತ್ತಾಗ್ತಾ ಇದೆಯಾ ಮಾತು? ದೇಹದ ಒಳಗಡೆ ಅಂದರೆ ನನಗೆ ದೇಹದ ಒಳಗಡೆ ಅನುಭವಕ್ಕೆ ಬರ್ತಾ ಇದೆಯೋ ಇಲ್ವೋ? ಈ ಜೀವನ ನಿಜವಾಗಲೂ ಜೀವನ ಅಂದರೆ ಇವನೇ ನಿಜವಾದ ಜೀವನ. ಇವನು ಯಾವ ಥರದ್ದು ಅಂದರೆ ಅಲ್ಲಿ ಇರೋವರೆಗೆ ಈ ಶರೀರ ಸಾಯಲ್ಲ. ಇವನು ಬಿಟ್ರೇನೆ ಶರೀರ ಸಾಯೋದು. ವಾಕ್ಯ ಗೊತ್ತಾಯ್ತಾ? ನೋಡಿ ಇನ್ನೊಂದ್ಸಲ. ಈ ಜೀವನದಾನಲ್ಲ, ಇವನು ಶರೀರದಲ್ಲಿ ಇರೋವರೆಗೆ ಅವನಿಗೆ ಪ್ರತ್ಯೇಕ ಆತ್ಮ ಅಂತ ಹೆಸರು. ಪ್ರತ್ಯೇಕ ಅಂದ್ರೇನು? ಒಳಗಡೆ ಇರೋ ಆತ್ಮ ಅಂತ. ಪ್ರತ್ಯೇಕ ಅಂದ್ರೇನು? ಒಳಗಿರೋ ಆತ್ಮ. ಬಹಿಷ್ಪ್ರಜ್ಞನ ಒಳಗೆ ಅಂತಃಪ್ರಜ್ಞ, ಅವನ ಒಳಗೆ ಪ್ರತ್ಯೇಕಾತ್ಮ. ಗೊತ್ತಾಯ್ತಾ? ಇವಾಗ ಏನು ಹೇಳ್ತೆ ಅಂದರೆ, ಇವನು ಇರೋವರೆಗೆ ಶರೀರ ಸಾಯಲ್ಲ. ಗೊತ್ತಾಯ್ತಾ? ಹೇಗೆ ಹೇಳ್ತೀರಿ? ಸಾಧಾರಣವಾಗಿ ಶರೀರ ಹೋದ್ರಿಂದ ಅವನು ಹೋದ ಅಂತ ಸಾಧಾರಣ ಕಲ್ಪನೆ ಇದೆ. ಶರೀರ ಸತ್ತೋಯ್ತು,
ಅದಕ್ಕೋಸ್ಕರ ಅವನು ಹೊರಟೋದ ಅಂತ ಸಾಧಾರಣ ಜನಗಳ ಫೀಲಿಂಗು. ಹಾಗಲ್ಲ, ಇವನು ಹೋಗೋದ್ರಿಂದ ಶರೀರ ಸಾಯುತ್ತೆ. ಉಲ್ಟಾ ಅಂದಾಜು ಮತ್ತೆ ನಿಮಗೆ ನಾನು ಹೇಳ್ತಾ ಇರೋದು ಗೊತ್ತಾಗ್ತಾ ಇದೆಯಾ? ಇವ ನೋಡಿ ಹಾಗೆ ಅದಕ್ಕೆ ದೃಷ್ಟಾಂತ ಕೊಡ್ತಾನೆ. ನೋಡಪ್ಪ, ಇವಾಗ ಒಂದು ದೊಡ್ಡ ವೃಕ್ಷ ಇದೆ, ಗೊತ್ತಾ? ವೃಕ್ಷ ಇದ್ದರೆ ಅದರಲ್ಲಿ ಒಂದು ಕೊಂಬೆ ಕತ್ತರಿಸ್ಬಿಡಿ, ಆವಾಗ ರಸ ಅದು ಬರ್ತಾ ಇರುತ್ತೆ, ಗೊತ್ತಾಯ್ತಾ? ಸರ್ವಿಸ್ತಾ ಇದೆ ಅಂದರೆ ಜೀವಂತವಾಗಿದೆ ಅಂತ ಅರ್ಥ, ಗೊತ್ತಾ? ಅಲ್ಲೇ ಇದ್ದಾನೆ, ಜೀವನಲ್ಲೇ ಇದ್ದಾನೆ, ಆ ವೃಕ್ಷದಲ್ಲೇ ಇದ್ದಾನೆ. ಆಮೇಲೆ ಇನ್ನೊಂದು ಕೊಂಬೆ ಕಡಿದ್ರಿ ಯಾವಾಗಲೂ, ಪುನಃ ಅಲ್ಲಿಂದ ಸರ್ವಿಸ್ತಾ ಇರ್ತಾನೆ, ಆದರೆ ಜೀವನಿದ್ದಾನೆ, ಗೊತ್ತಾಯ್ತಾ? ಹಾಗೆ ಹೊಡಿತಲೇ ಬಂದು ನಿಂತಿಟ್ಕೊಳ್ಳಿ. ಅವನು ಹೇಳ್ತಾನೆ, ಇನ್ನು ಈ ಶರೀರದ ಮುಖಾಂತರ ಕರ್ಮಫಲವನ್ನು ಅನುಭವಿಸೋದಕ್ಕಾಗಲ್ಲ. ಈ ಶರೀರದ ಮುಖಾಂತರ ಅನುಭವಿಸೋಕ್ಕಾಗಲ್ಲ. ಅನುಭವಿಸೋಕ್ಕಾಗದೇ ಇರೋದ್ರಿಂದ ಈ ಶರೀರ ಇಟ್ಕೊಂಡು ನಂಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಾನು ಕರ್ಮ ಮಾಡಬೇಕು, ಫಲ ಅನುಭವಿಸ್ಬೇಕು, ಅದಕ್ಕೋಸ್ಕರ ನಾನು ಇರೋದು, ಗೊತ್ತಾಯ್ತಾ? ಈ ಶರೀರ ಒಂದೊಂದಾಗಿ ಹೋಗ್ತಾ ಇದೆ, ಅದಕ್ಕೋಸ್ಕರ ಇನ್ನು ಫಲ ಇನ್ನೂ ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಅವನು ಬಿಟ್ಟ ಮೇಲೆ ಇದು ಒಣಗುತ್ತೆ. ಅಂದ್ರೆ ಇದು ಅವನಿಗೆ ಗೊತ್ತಾಗಲ್ಲ, ಈಶ್ವರನ್ ಗೊತ್ತಾಗಿ ಆ ಶರೀರದಲ್ಲಿ ಇವನಿಗೆ ಕರ್ಮ ಅನುಭವಿಸಕ್ಕಾಗಲ್ಲ ಅಂತ ಈಶ್ವರ ಆ ಜೀವಿನ ಬೇರೆ ರೀತಿ ಅಲ್ಲಪ್ಪ, ಆ ಜೀವಿಗೆ ಗೊತ್ತಾಗಲ್ಲ. ಹೇಳ್ತೀನಿ. ಇವಾಗ ಇವನಿಗೆ ಸುಷುಪ್ತಿನಲ್ಲಿರೋದು ಇವನಿಗೆ ಏನೂ ಗೊತ್ತಾಗಲ್ಲ, ಗೊತ್ತಾಗ್ತಾ ಇದೆಯಾ? ಇಲ್ಲಿ ಏನು ತಿಳಿಸೋಕೆ ಹೊರಟಿರೋದು ಅಂದರೆ, ಜೀವನ ಹೋಗೋದ್ರಿಂದ ಶರೀರ ಸಾಹಿತ್ಯವನ ಶರೀರ ಸಾಯೋದ್ರಿಂದ ಜೀವ ಹೋಗ್ತಾನೆ ಅಂತ ಅಲ್ಲ ಅಂತ ತೋರಿಸ್ಬೇಕೀಗ, ಗೊತ್ತಾಗ್ತಾ ಇದೆಯಾ? ಅದನ್ನು ತೋರಿಸೋದಕ್ಕೋಸ್ಕರ ಈ ದೃಷ್ಟಾಂತ ಹೇಳಿರೋದು. ಅಲ್ಲಿ ನಾನು ಈ ಶರೀರ ಏನು ಉಪಯೋಗವಿಲ್ಲ ಅಂತ ಬಿಟ್ಟು ಹೋಗ್ತಾನೆ ಅಂತ ಅರ್ಥ ಅಲ್ಲ. ಅಲ್ಲೇ ಅವನು ಯೋಚನೆ ಮಾಡೋ ಸಾಮರ್ಥ್ಯ ಇಲ್ಲ, ಅವನಿಗೆ ಇರೋದು ಹಾಗೆ, ಗೊತ್ತಾಯ್ತಾ? ಒಂದು ಸಲ ಒಂದು ಕೊಂಬೆ ಹೊಡೆಯೋದನ್ನ ಮಾತನ್ನು ಒಣಗೋದಿಲ್ಲ, ಅದನ್ನು ನೀರೆಲ್ಲ ಹೀರ್ಕೊಂಡು ಆಗ್ತಲೇ ಇರುತ್ತೆ. ಹೇಳ್ತಾರೆ ನೋಡಿ, ಅಲ್ಲಿ ಯಾವುದು ಕಾಶಿನಲ್ಲೋ ಬರ, ಅವನು ಔರಂಗಜೇಬ್ ಏನು ಮಾಡ್ದ, ಇದ್ರಲ್ಲಿ ತುಂಬ ಶ್ರದ್ಧೆ ಇಟ್ಕೊಂಡಿದ್ದೆ, ಇನ್ನು ಹೊಡೆದಾಕ್ಬಿಡ್ಬೇಕು ಅಂತ ಏನು ಮಾಡ್ದ, ಕತ್ತರಿಸ್ತಾ ಅದನ್ನು, ತಿರ್ಗಾ ಚಿಗಿರ್ಕೊಳ್ತಂತೆ. ಆಮೇಲೆ ಏನು ಮಾಡ್ದ, ಅದನ್ನು ಎಲ್ಲ ಹಳ್ಳ ತೋಡೋದನ್ನೆಲ್ಲ ಕತ್ತರಿಸಿ ಅದಕ್ಕೆ ಸೀಸ ಹೋಯ್ತಂತೆ, ಕಾದ ಸೀಸ. ಆಮೇಲೂ ಚಿಗಿರ್ಕೊಳ್ತಂತೆ, ಗೊತ್ತಾ? ಹಾಗೆ ಆಮೇಲೆ ಎಲ್ಲ ಸೇರಿ ಅದು ಇದೆಲ್ಲ ಸೇರಿ ಕಿತ್ತಾಕದ ಅಂತ. ಹಾಗೇನೆ ಇಲ್ಲಿ ಅಲ್ಲೇನಾಗುತ್ತೆ ಅಂದರೆ, ವಾಕು ಮನಸ್ಸು ಪ್ರಾಣ ಕರ್ಣ ಸಮೂಹ ಇವುಗಳ ಹುಕ್ಕನಲ್ವೇ ಜೀವನು, ಅವುಗಳು ಉಪಸಂಹಾರವಾದರೆ ಉಪಸಂಹಾರನಾಗುತ್ತಾನೆ. ಪ್ರಾಣದಿಂದೊಡಗೂಡಿದ ಜೀವನು ಉಂಡದ್ದು ಕುಡಿದದ್ದು ರಸವಾಗಿ ಬದುಕಿರುವ ಶರೀರವನ್ನು ವೃಕ್ಷವನ್ನು ಬೆಳೆಸುತ್ತಿರುವುದರಿಂದ, ರಸರೂಪವನ್ನು ಹೊಂದಿರುವುದರಿಂದ ಆ ಶರೀರದಲ್ಲಿ ಇದಾನೆಂಬುದಕ್ಕೆ ಲಿಂಗ. ಅವನಿನ್ನೂ ಇದ್ದಾನೆ ಅನ್ನೋದು ಕಥೆ ಗುರುತು, ಗೊತ್ತಾಯ್ತಲ್ಲ? ಅವನು ಪೂರ್ತಿ ಅಲ್ಲಿ ಒಣತು ಅಂದರೆ ಅವಾಗ ಇನ್ನೇನು ಮಾಡೋದು ಅಂತ ಏನೂ ಇಲ್ಲ. ಆದ್ದರಿಂದ ಎಲ್ಲಿ ಏನೊಂದು ಮಾತು ಹೇಳ್ತಾರೆ, ಗಿಡಗಳು ಅಚೇತನವು ಅಂತ ಹೇಳುವ ಬೌದ್ಧರ ಮತ್ತು ಕಾಣಾದರ ಮತ್ತು ಸಾರವಿಲ್ಲದ್ದು, ಅಂದರೆ ಜೀವನಿದ್ದಾನೆ, ಗೊತ್ತಾಯ್ತಾ? ಇನ್ನೆಲ್ಲ ವಿಜ್ಞಾನಿಗಳು ಜಗದೀಶ್ ಚಂದ್ರ ಬೋಸ್ ಅವರೆಲ್ಲ ಪ್ಲ್ಯಾಂಟ್ಸ್ ಹ್ಯಾವ್ ಲೈಫ್ ಅಂತ ನಾನು ತೋರಿಸ್ಕೊಡ್ತೀನಿ ಅಂತಂತ ಹೇಳಿದ್ದು. ಚೆನ್ನಾಗಿ ಗೊತ್ತಿರೋ ವಿಷಯ ಇದು, ನಾವು ಹೊಸದಾಗಿ ಕಂಡುಹಿಡ್ಕೊಳ್ಬೇಕು ಅಂತ ಕಂಡುಹಿಡಿದ್ಬಿಟ್ರು. ಲೈಫ್ ಇದೆ ಅಂತ ತಿಳ್ಕೊಂಬಿಟ್ರು ಅವರು. ಸೈಂಟಿಸ್ಟ್ ಅಪ್ಪ, ಅವ್ರು ಸಾಮಾನ್ಯ ಅಲ್ಲ.
ಇದು ಗೊತ್ತಾಯ್ತಲ್ವಾ? ಹಾಗೇನೆ ತಿಳಿದುಕೋ, ಜೀವನದ ರಹಿತವಾಗಿಯೇ ಶರೀರ ಸಾಯುತ್ತದೆ, ಜೀವನ ಸಾಯುವುದಿಲ್ಲ. ನಮಗೆ ಹಾಗಾದ್ರೆ ಪ್ರತ್ಯೇಕಾತ್ಮ ಪ್ರಾಣದಲ್ಲಿರ್ತಾನೆ ಅಂತಾನೋ, ಪ್ರಾಣಕ್ಕೂ ಪ್ರತ್ಯೇಕಾತ್ಮಕ್ಕೂ ವ್ಯತ್ಯಾಸ ಇದೆ ಅಂತ ಆಗುತ್ತೆ ಅಂತ? ಅಲ್ಲಪ್ಪ, ಪ್ರತ್ಯೇಕಾತ್ಮ ಪ್ರಾಣ ವ್ಯತ್ಯಾಸ ಇದ್ದೇ ಇದೆ. ಪ್ರಾಣದ ಕೆಲಸ ಏನಪ್ಪ ಅಂದರೆ ಶರೀರವನ್ನು ಕಾಪಾಡೋದು. ಶರೀರ ಒಂದೇ ಅಲ್ಲ, ಬುದ್ಧಿ, ಮನಸ್ಸು, ವಾಕು ಎಲ್ಲವನ್ನು ಕಾಪಾಡೋದು ಅದೇ. ಗೊತ್ತಾಯ್ತಾ? ಗೊತ್ತಾಗಲಿಲ್ವಾ? ಅಲ್ಲಪ್ಪ, ಪ್ರಾಣ ಇದ್ರೇ ಬುದ್ಧಿ ಕೆಲಸ ಮಾಡೋದು. ಗೊತ್ತಾಯ್ತಾ? ಇವಾಗ ನೋಡಿ, ವಾಕ್ ಕೆಲಸ ಮಾಡದೇ ಇದ್ರೂ ವಾಕ್ ನಿಂತು ಹೋದ್ರೂ ಮನಸ್ಸಿದೆ ಸ್ವಪ್ನದಲ್ಲಿ. ಹೌದಾನೆ? ಸುಷುಪ್ತಿಗೆ ಹೋದರೆ ಮನಸ್ಸು ಕೆಲಸ ಮಾಡದೇ ಇದ್ರೂ ಪ್ರಾಣ ಇದ್ದೇ ಇದೆ. ಪ್ರಾಣ ಇಲ್ಲದೆ ಇದ್ದರೆ ಇದೊಂದು ಕೆಲಸ ಮಾಡಲ್ಲ. ಹೌದಾ ಇಲ್ವೋ? ಆದ್ದರಿಂದ ಪ್ರತ್ಯೇಕಾತ್ಮನಿಗಿಂತ ಅದು ಬೇರೆನೇ. ಪ್ರತ್ಯೇಕಾತ್ಮಗೆ ಪ್ರಾಣ ಉಪಾಧಿ. ಸರಿ, ಗೊತ್ತಾಯ್ತಾ? ಬೇರೆನೇ. ಅದು ಶರೀರವನ್ನು ಕಾಪಾಡೋದ್ರ ಕೆಲಸ ಅದರದು. ಪ್ರತ್ಯೇಕಾತ್ಮನಿಗೆ ಅವೆಲ್ಲ ಒಂದೂ ಇಲ್ಲ. ಪ್ರತ್ಯೇಕಾತ್ಮ ಸ್ವಂತ ಪೂರ್ತಿ ಬೇರೆ, ಪ್ರಾಣಕ್ಕಿಂತಲೂ ಬೇರೆ. ಗೊತ್ತಾಯ್ತಾ? ಅಂದ್ರೆ ಪ್ರತ್ಯೇಕಾತ್ಮ ಪ್ರಾಣ ಇಲ್ದಿದ್ರು ಇರ್ತಾನೆ, ಪ್ರತ್ಯೇಕಾತ್ಮ ಇಲ್ದ್ರೆ ಪ್ರಾಣ ಇರೋಲ್ಲ. ಪ್ರತ್ಯೇಕಾತ್ಮ ಇಲ್ದಿದ್ರೆ ಪ್ರಾಣ ಇರೋಲ್ಲ. ಒಂದು ನಿಮಿಷ, ಸ್ವಲ್ಪ ಕರೆಕ್ಷನ್ ಇದೆ ಇಲ್ಲಿ. ಪ್ರತ್ಯೇಕಾತ್ಮ ಇಲ್ಲದೆ ಇದ್ದರೆ ಪ್ರಾಣವು ಇರೋಲ್ಲ ಅನ್ನೋ ದಿಟ್ವೆ ಅದು. ಅಂದರೆ ಅವಾಗೇನಪ್ಪ ಅಂದರೆ ಹೇಗೆ ಅಂದರೆ, ಈ ಪ್ರತ್ಯೇಕಾತ್ಮನಂದ್ರೆ ಜೀವನು. ಈ ಜೀವನು ವಾಕು, ಮನಸ್ಸು, ಪ್ರಾಣವನ್ನು ಬಿಟ್ಟಿಲ್ವೇ ಇಲ್ಲ. ಒಂದು ಶರೀರ ಹೋಯ್ತು ಅಂತ ಇಟ್ಕೊಳ್ಳಿ, ವಾಕು, ಮನಸ್ಸು, ಪ್ರಾಣ ಜೊತೆ ಇದೆಯಾ? ಆ ಶರೀರ ಬಿಟ್ಟ ಪುನಃ ಇದೆಯಾ? ಆದ್ದರಿಂದ ಅನಾದಿ ಕಾಲದಿಂದ ಬುದ್ಧಿ ಸಂಬಂಧ ಬಿಟ್ಟಿಲ್ಲ. ಬುದ್ಧಿ ಸಂಬಂಧ ಯಾವಾಗಲೂ ಇದ್ದೇ ಇದೆ, ಪ್ರಾಣ ಸಂಬಂಧ ಯಾವಾಗಲೂ ಇದ್ದೇ ಇದೆ. ಗೊತ್ತಾಯ್ತಾ ನಿಮಗೆ? ಜ್ಞಾನ ಬಂದರೆ ಮಾತ್ರ ಅದು ಬಿಟ್ಟು ಹೋಗುತ್ತೆ, ಇದು ಹೋದ್ರೆ ಬಿಡಲ್ಲ. ಅಂದಾಜು ಬಂತ ನಿಮಗೆ? ಬುದ್ಧಿ ಸಂಬಂಧ ಬಿಡದೆ ಇರೋದ್ರಿಂದಲೇ ಜನ್ಮದಿಂದ ಜನ್ಮಕ್ಕೆ ಕರ್ಮ ಅಂಟ್ಕೊಂಡು ಬರೋದು. ಗೊತ್ತಾಯ್ತು ಇಲ್ವಾ? ಬುದ್ಧಿ ಸಂಬಂಧ ಬಿಟ್ಟು ಹೋದರೆ ಆಮೇಲೆ ಏನು ಇಲ್ವಲ್ಲ. ಒಂದು ಜನ್ಮದ ಇನ್ನೊಂದು ಜನ್ಮ ಕರ್ಮ ಬರಬೇಕಾಗಿದ್ದರೆ ಬುದ್ಧಿ ಇದ್ದೇ ಇರಬೇಕಲ್ಲ. ಸ್ಪಷ್ಟವಾಯ್ತಾ? ಆತ್ಮ ಅನ್ನೋದು ಹೇಗೆ ಬುದ್ಧಿ ಅಂತ ಒಂದು ನಮಗೆ ಗೊತ್ತಾಗುತ್ತೆ, ಮನಸ್ಸು ಅನ್ನೋದು ಒಂದು ಇಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಆತ್ಮ ಒಂದಿದೆ ಅಂತ ಅಲ್ಲ. ಆತ್ಮ ಎಲ್ಲವೂ ಆತ್ಮವೇ, ಅದು ನಮ್ಮ ಸುಶುಕ್ತಿಯಲ್ಲಿ ಗೊತ್ತಾಗುತ್ತೆ. ಅಲ್ಲಪ್ಪ, ಎಲ್ಲವೂ ಆತ್ಮವೇ ಅನ್ನೋದಕ್ಕೆ ತನಕ ಹೋಗಬೇಕಾಗಿಲ್ಲ. ಅಲ್ಲ, ನಮ್ಮಲ್ಲಿ ಈ ಶರೀರದಲ್ಲಿ ಇರೋದು ಅಂದ್ರೆ ನಾನು ಎಲ್ಲವೂ ಆತ್ಮವೇ ಸರಿ, ಅದನ್ನ ಪಕ್ಕಕ್ಕೆ ಇಟ್ರೆ ಈ ಶರೀರದೊಳಗಡೆ ಇರುವಂತದ್ದು ಜೀವಾತ್ಮ ಅನ್ನೋದು ಒಂದೇ. ಒಳಗಡೆ ನೋಡ್ಕೊಂಡಾಗ ಪೂರ್ತಿ ಎಲ್ಲ ನೋಡಿದಾಗ ಎಲ್ಲವೂ ಆತ್ಮ ಅಂದ್ರೆ ಬ್ರಹ್ಮವೇ ಅಂತ ಗೊತ್ತಾಗುತ್ತೆ. ಅದು ಆತ್ಮ ಅನ್ನೋದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಇದೆ ಅಂತ ತಿಳ್ಕೊಬಾರ್ದು ಅಂತ. ಅಲ್ಲಪ್ಪ, ತಿಳ್ಕೊಬಾರ್ದು ಅನ್ನೋದಲ್ಲ, ನಾವು ತಿಳ್ಕೊಳ್ತಾ ಇದ್ದೀವಿ. ಅವ್ರ ಪ್ರಶ್ನೆ ಅಂದ್ರೆ ಮುಂಚೆ ಪ್ರತ್ಯೇಕಾತ್ಮದಿಂದ ಪ್ರತ್ಯೇಕವಾಗಿ ಗುರುತಿಸಬೇಕು. ಅದು ಸರಿ. ಇವಾಗ ಪ್ರತ್ಯೇಕಾತ್ಮನು ನಾವು ಯಾರು ಗುರುತಿಸೋದೇ ಇಲ್ಲ ಅಲ್ವಾ? ಆ ಪ್ರತ್ಯೇಕಾತ್ಮ ನಾನು ನಮಗಿದ್ದೇ ಇದೆ. ಇವಾಗ ನಂಗೆ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಅಧ್ಯಾಸ ಭಾಷೆ ಇಟ್ಕೊಂಡೆಲ್ಲ ಹೇಳಿದ್ಮೇಲೆ ಪ್ರತ್ಯೇಕಾತ್ಮ ಅಂದ್ರೆ ನೋಡಪ್ಪ ನೀನು ಅಂತ ನಂಗೆ ಅನುಭವಕ್ಕೆ ಬರುತ್ತೆ. ಗೊತ್ತಾಯ್ತಾ? ಇವನು ಪ್ರತ್ಯೇಕಾತ್ಮ ಆಗಿರೋದ್ರಿಂದಲೇ ಬೇರೆ. ಅವನು ಪ್ರತ್ಯೇಕಾತ್ಮ ಅಲ್ಲ, ಈಗ ಸರ್ವಾತ್ಮ ಅವನು. ಆದ್ದರಿಂದ ಪ್ರತ್ಯೇಕಾತ್ಮ ಅಂತ ಯಾತಿಗೆ ಬಂತು? ಎಲ್ಲಿವರೆಗೂ ನನ್ನ ಬುದ್ಧಿನಲ್ಲಿ ನಾನು ಎಲ್ರಿಗಿಂತ ಬೇರೆ ಅಂತ ಇದೆಯೋ ಅಲ್ಲಿವರೆಗೂ ಪ್ರತ್ಯೇಕಾತ್ಮ. ಅಯ್ಯೋ ಎಲ್ಲ ಒಂದೇ ಅಂತ ಹೇಳಿದ್ಮೇಲೆ ಪ್ರತ್ಯೇಕವೂ ಇಲ್ಲ, ಪರಾಕೂ ಇಲ್ಲ, ಏನೂ ಇಲ್ಲ. ಹಾಂ, ಗೊತ್ತಾಯ್ತಲ್ಲ? ಹೀಗೆ ಸುಮ್ಮನೆ. ಆದ್ದರಿಂದ ಇಲ್ಲಿ
ನೋಡಪ್ಪ ಜೀವನ ಸಾಯುವುದಿಲ್ಲ. ಆ ಸಾಯದೇ ಇರೋ ಜೀವನಿದಾನಲ್ಲ, ಆ ಪ್ರತ್ಯೇಗಾತ್ಮನೋ ಅವನೇ ಆ ಬ್ರಹ್ಮವಾಗಿರೋದು. ಅದನ್ನು ತಿಳ್ಕೋ ಅಂತ ಹೇಳ್ತಾ ಇದ್ದೇನೆ. ಅದರ ಈಗ ಮುಂದಕ್ಕೆ ಏನೋ ಪ್ರಶ್ನೆ ಏನಪ್ಪ ಅಂದರೆ, ಇದೇನಿದು ಇಷ್ಟು ಸೂಕ್ಷ್ಮವಾಗಿದೆ, ಅತ್ಯಂತ ಸೂಕ್ಷ್ಮವಾಗಿದೆ. ಎಷ್ಟು ಅಣಿಮ, ಇಷ್ಟು ಸೂಕ್ಷ್ಮವಾಗಿರೋದ್ರಿಂದ ಇಷ್ಟು ಸ್ಥೂಲವಾಗಿರೋ ಜಗತ್ತು ಹೇಗೆ ಬರುತ್ತೆ? ಪ್ರಶ್ನೆ ಕೇಳ್ತಾ ಇದ್ದಾನೆ. 9 ಸಲ ಪ್ರಶ್ನೆ ಕೇಳ್ತಾನೆ. ಗೊತ್ತಾಯ್ತಾ? ನನಗೆ ಸ್ವಲ್ಪ ಹೇಳಿ, ನೀವು ತಿಳಿಸ್ಬೇಕು ನನಗೆ, ಅದು ಗೊತ್ತಾಗ್ತಾ ಇಲ್ಲ ನನಗೆ. ಇದು ವಿಜ್ಞಾನದ ಪ್ರಶ್ನೆ ಕೂಡ. ಹಾಂ ವಿಜ್ಞಾನದ ಪ್ರಶ್ನೆ ಕೂಡ ಇದು. ಹಾಂ, ಮೊದಲು ಸೂಕ್ಷ್ಮವಾಗಿತ್ತು, ಇದೆಲ್ಲ ಹ್ಯಾಕ್ ಬಂತು? ಇಲ್ಲ, ಮೊದಲು ಸೂಕ್ಷ್ಮವಾಗಿತ್ತು ಅಂತ ಇಲ್ಲ, ಮೊದಲು ಸ್ಥೂಲವಾಗೇ ಇತ್ತು. ಏನೋ ಒಂದು ಇತ್ತು, ಅದು ಎಕ್ಸ್ಪ್ಯಾಂಡ್ ಆಯಿತು, ಹೊಡ್ಕೊಳ್ತು ಅಂತ. ಅಲ್ಲ, ಈ ತರ ಮ್ಯಾಟ್ರ್ ಇರಲಿಲ್ಲ. ಹಾಂ, ಈ ತರ ಮ್ಯಾಟ್ರ್ ನೋ ಇತ್ತು ಅಂತಲೇ ಅವ್ರು ಹೇಳೋದು. ಏನೋ ಒಂದು ಇತ್ತು, ಎಕ್ಸ್ಪ್ಲೋರ್ಡ್ ಆಯಿತು. ಈ ತರ ಇರಲಿಲ್ಲ. ಅದು ಸರಿ, ಈ ಥರ ಇರಲಿಲ್ಲ. ಅದು ಸೂಕ್ಷ್ಮವಾಗಿತ್ತು ಅಂತ ಏನಿಲ್ಲ ಅವರಿಗೆ. ಸೂಕ್ಷ್ಮ ಅನ್ನೋದು ಇಲ್ಲವೇ ಇಲ್ಲ. ಗೊತ್ತಾಯ್ತಾ? ಇವಾಗ ಅದಕ್ಕೆ ಹೇಳ್ತಾರೆ, ನೋಡಪ್ಪ ಅದು ಹೇಗೆ ಅಂದರೆ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಗೊತ್ತಾಯ್ತಲ್ಲ? ನಾಳೆ ನೋಡೋಣ ದೃಷ್ಟಾಂತ. ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ನಮಾಮಿ ಭಗವತ್ಪಾದ ಶಂಕರಂ ಶಂಕರಾಚಾರ್ಯಂ